ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ಮಾಡುವಂತಹ ಪಾಠ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಎಷ್ಟೋ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳನ್ನು ಪಡೆದಿದ್ದೀನಿ. ಹಲವು ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಈ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರಲ್ಲಿ ನಾವು ಬಿಟ್ಟು ಬರುವ ಆನ್ಸರ್ ಪ್ರಶ್ನೆಗಳು ಯಾವುದಪ್ಪ ಅಂದರೆ ಈ ಪಾಠದಿಂದ ಇದ್ದದ್ದು ಅಂತ ಹೇಳ್ತಾರೆ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪ್ರಶ್ನೆಗಳು ನಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಹೇಗೆ ಬರಿಬೇಕಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ಪರಿಗಣಿಸಿ ನಾನು ಹೇಳೋದೇನಪ್ಪ ಅಂದರೆ, ಈ ಪಾಠ ತುಂಬ ಸರಳವಾದದ್ದು. ಹಾಗೆ ಈ ಪಾಠದಿಂದ 3-4 ಮಾರ್ಕ್ಸ್ಗಳು ಬರುತ್ತೆ. ಆ ಮಾರ್ಕ್ಸ್ಗಳನ್ನು ನೀವು ಕಂಪ್ಲೀಟಾಗಿ ತಗೋಬಹುದು. ಯಾವಾಗ ಇದು ಸರಳಪ್ಪ ಅಂದರೆ, ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ, ಒಂದೊಂದು ಪ್ಯಾರಾಗ್ರಾಫನ್ನು ಕೂಡ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್ ಫ್ರಮ್ ದಿಸ್ ಲೆಸನ್. ಟೈಟಲ್ ಹೇಳುವ ಹಾಗೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಮೀನ್ಸ್ we can say in other way, where there is a science there is a way of survival ಅಂತ ಹೇಳ್ಬೋದು. ಎಲ್ಲಿ ವಿಜ್ಞಾನ ಇದೆಯೋ ಅಲ್ಲಿ ಬದುಕುಳಿಯುವಂತಹ ದಾರಿ ಇರುತ್ತೆ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಕೆಲಿಸ್ ಬೋರಾಕ್ is the writer of this lesson. Here this writer is telling you the importance of the science. At the end of the lesson we also able to decide. It means students, you will be able to decide that to become scientist. ಸೊ ನೀವು ಕೂಡ ಸೈಂಟಿಸ್ಟ್ ಆಗಬೇಕು ಅಂತ ಒಂದು ಇಚ್ಛೆ ಪಡ್ತೀರಿ ಈ ಪಾಠದ ಒಂದು ಕೊನೆಯಲ್ಲಿ. ಅಷ್ಟು ಮಹತ್ವವನ್ನು ಈ ಪಾಠ ನಿಮಗೆ ಕಟ್ಟಿಕೊಡುತ್ತೆ. ವಿಜ್ಞಾನದ ಮಹತ್ವವನ್ನು, ವಿಜ್ಞಾನಿಗಳ ಮಹತ್ವವನ್ನು ಹೇಳ್ಕೊಡುತ್ತೆ. ಸೊ ಕೆಲಿಸ್ ಬೋರಾಕ್ ಸೇಸ್ ಅ ಪಾಪ್ಯುಲರ್ ಎಕ್ಸ್ಪ್ರೆಷನ್ that is, if you are so poor, that is, if you are so clever, why are you so poor? ಸೊ ನೀನು ಅಷ್ಟು ಜಾಣ ಇದ್ದರೆ ಯಾಕಷ್ಟೇ ಬಡವಾದಿ? ನೀನು ತುಂಬ ಜಾಣ ಅದಿ. ಒಂದು ವೇಳೆ ನೀನು ತುಂಬ ಜಾಣ ಇದ್ದರೆ ನೀನು ಯಾಕೆ ತುಂಬ ಬಡವ ಇದ್ದಿ ಅಂತ ಒಂದು ಪಾಪ್ಯುಲರ್ ಎಕ್ಸ್ಪ್ರೆಷನ್ ಇದೆ, ಅಭಿವ್ಯಕ್ತಿ. ಸೊ ಇನ್ ದಿಸ್ ಸ್ಟೇಟ್ಮೆಂಟ್, ಇನ್ ದಿಸ್ ಎಕ್ಸ್ಪ್ರೆಷನ್, the word you, if you are so clever, the word you addresses the profession that scientist more than the other occupations, more than the other professions. ಸೊ ಇತರೆ ಹುದ್ದೆಗಳಿಗಿಂತ, ಇತರೆ ಉದ್ಯೋಗಗಳಿಗಿಂತ ಹೆಚ್ಚು ಈ ಒಂದು ಎಕ್ಸ್ಪ್ರೆಷನ್ ಅಡ್ರೆಸ್ ಮಾಡೋದು ಯಾರಿಗಪ್ಪ ಅಂದರೆ ಸೈಂಟಿಸ್ಟಿಗೆ ಅಡ್ರೆಸ್ ಮಾಡುತ್ತೆ. ಇಫ್ ಯು ಆರ್ ಸೋ ಕ್ಲೆವರ್, ವೈ ಆರ್ ಯು ಸೋ ಪುವರ್? ಯಾಕೆ ಬಡವಾದಿ ಅಷ್ಟು ಜನ ಇದ್ದರೂ ಕೂಡ ಅಂತ ಯಾರಿಗೆ ಇದು ಅಡ್ರೆಸ್ ಮಾಡೋದಪ್ಪ ಅಂದರೆ ಸೈಂಟಿಸ್ಟಿಗೆ. ಹಾಗಾದರೆ ಯಾಕೆ ಅಡ್ರೆಸ್ ಮಾಡುತ್ತೆ ಸೈಂಟಿಸ್ಟಿಗೆ? ಯಾಕಂತ ನಾವು ತಿಳ್ಕೊಬೇಕಪ್ಪ ಅಂದರೆ, ಕೆಳಗಡೆ ಒಂದು ಕ್ವೆಶನ್ ಇದೆ, ಆ ಕ್ವೆಶನಲ್ಲಿ ನಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ವೈ ಇಸ್ ದಟ್ ಸಮ್ ಆಫ್ ಅಸ್ ಸ್ಟಿಲ್ ಡಿಸೈಡ್ ಟು ಬಿಕಮ್ ಸೈಂಟಿಸ್ಟ್ಸ್ ಡಿಸ್ಪೈಟ್ ದ ಫ್ಯಾಕ್ಟ್ that businessmen, lawyers and doctors enjoy a much higher income? So here the Kellis ಬೋರಾಕ್ is asking a question that some youngsters are deciding to become scientists despite they can get lower income. They don't get much higher income. ಸೊ ಅವರು ಹೆಚ್ಚು ಆದಾಯ ಅಲ್ಲಿ ಇಲ್ಲ ಅಂದರೂ ಕೂಡ ಸೈಂಟಿಸ್ಟ್ ಆಗೋಕ್ಕೆ ಯಾಕೆ ಬಯಸ್ತಾರೆ ಅಂತ ಒಂದು ಕ್ವೆಶನ್ ಇದೆ. ಸೊ ಈ ಕ್ವೆಶನಲ್ಲಿ ನಮಗೆ ಮೇಲಿನ ಒಂದು ಎಕ್ಸ್ಪ್ರೆಷನಿಗೆ ಆನ್ಸರ್ ಇದೆ. ಯಾಕೆ ಅವ್ರು ಬಡವರು ಇರ್ತಾರೆ, ವೈ ಆರ್ ಯು ಸೋ ಪುವರ್ ಅಂದರೆ, ಸೈಂಟಿಸ್ಟ್ ಕ್ಯಾನ್ ಗೆಟ್ ಲೋವರ್ ಇನ್ಕಮ್, ಹಿ ಕೆನಾಟ್ ಗೆಟ್ ಮಚ್ ಮನಿ. ಸೊ ಆತನಿಗೆ ಹೆಚ್ಚು ದುಡ್ಡನ್ನು ಗಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಹೆಚ್ಚು ಆದಾಯ ಅವನಿಗೆ ಬರೋದಿಲ್ಲ ವಿಜ್ಞಾನಿಗೆ. ಸೊ ಇಲ್ಲಿ ನಾವು ಹೇಳಿದಾಗ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗುತ್ತೆ. ಇನ್ನು ಈ ಕ್ವೆಶನಿಗೆ ಆನ್ಸರ್ ಯಾವುದು? ಹಾಗಾದರೆ ಯಾವುದು ನಿಮಗೆ ಕ್ವೆಶನ್ ಕೇಳ್ತಾರೆ, ಅಕಾರ್ಡಿಂಗ್ ಟು ದ ಕೆಲಿಸ್ ಬೋರಾಕ್ ದ ಫಾಲೋವಿಂಗ್ ವಿಲ್ ಗೆಟ್ lower income.
ಅಂತ ಕೊಡ್ತಾರೆ. ಫಾಲೋವಿಂಗಲ್ಲಿ ಡಾಕ್ಟರ್ಸ್, ಲಾಯರ್ಸ್, ಸೈಂಟಿಸ್ಟ್ ಆ್ಯಂಡ್ ಬಿಸ್ನೆಸ್ ಮೆನ್ ಅಂತ ಇರುತ್ತೆ. ಸೊ ಅಲ್ಲಿ ನಾವೇನು ಚೂಸ್ ಮಾಡಬೇಕಾಗುತ್ತೆ, ಸೈಂಟಿಸ್ಟ್. ಬಿಕಾಸ್ ಸೈಂಟಿಸ್ಟ್ ಕ್ಯಾನ್ ಗೆಟ್ ಲೋವರ್ ಇನ್ಕಮ್ comparing to the other professions like lawyer, doctors and business. So though they can get lower income, why they decide to become scientist? ಯಾಕೆ ಸೈಂಟಿಸ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ? ಈ ಕ್ವೆಶನಿಗೆ ಆನ್ಸರ್ ಕೆಳಗಿನ ಪ್ಯಾರಾಗ್ರಾಫಲ್ಲಿ, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ. ಸೊ ಹಿಯರ್ ದೇರ್ ಇಸ್ ಅ saying of Leo Tolstoy. He is a Russian writer and he is the author of War and Peace. War and Peace ಬರೆದಿರೋದು ಇವರು ಲಿಯೋ ಟಾಲ್ಸ್ಟಾಯ್ ಅಂತ ಹೇಳಿ. ಒನ್ಸ್ he wrote that a writer is not merely a person who writes. ಯಾರು ಬರೀತಾರೋ ಅವರು ರೈಟರ್ ಅಲ್ಲ, ಅವರು ಲೇಖಕರಲ್ಲ. ಬಟ್ ಯಾರಾಗಲ್ಲ? ರೈಟರ್ ಈಸ್ ಅ ಪರ್ಸನ್ ಹೂ ಕೆನಾಟ್ ಲಿವ್ ವಿದೌಟ್ ರೈಟಿಂಗ್. ಬರೆಯುವುದು ಇಲ್ಲದೆ ಅವರಿಗೆ ಬದುಕಕ್ಕಾಗಂಗೇ ಇಲ್ಲ ಅಂತ ಯಾರಿಗೆ ಅನಿಸುತ್ತೋ ಅವರು ರೈಟರ್ ಅಂತ ಹೇಳ್ತೀವಿ. ದ ಸೇಮ್ ವೇ ದಿಸ್ ರಿಲೇಟ್ಸ್ ಟು ದ ಸೈಂಟಿಸ್ಟ್. ಸೊ ಹಿಯರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅ ಸೈಂಟಿಸ್ಟ್ ಈಸ್ ಅ ಪರ್ಸನ್ ಹೂ ಕೆನಾಟ್ ಲಿವ್ ವಿದೌಟ್ ಸೈನ್ಸ್, ವಿದೌಟ್ ಡಿಸ್ಕವರಿ. ಸೊ ಯಾರಿಗೆ ಸೈನ್ಸ್ ಇಲ್ಲದೆ ಬದುಕೋಕ್ಕಾಗಂಗಿಲ್ಲೋ, ಡಿಸ್ಕವರಿ ಇಲ್ಲದೆ, ಸಂಶೋಧನೆ ಇಲ್ಲದೆ ಬದುಕೋಕ್ಕಾಗೋದಿಲ್ಲೋ ಅವರಿಗೆ ನಾವು ಸೈಂಟಿಸ್ಟ್ ಅಂತ ಹೇಳ್ತೀವಿ. ಅವ್ರು ನಿಜವಾದ ಸೈಂಟಿಸ್ಟ್. ಸೊ ಹಾಗಾದರೆ ಇಲ್ಲಿ ಲೋವರ್ ಇನ್ಕಮ್ ಇದ್ದರೂ ಕೂಡ ಅವ್ರು ಯಾಕೆ ಸೈಂಟಿಸ್ಟ್ ಆಗೋಕ್ಕೆ ಇಷ್ಟಪಡ್ತಾರೆ ಅಂದರೆ ದೇ ಕೆನಾಟ್ ಲಿವ್ ವಿದೌಟ್ ಸೈನ್ಸ್. ಸೈನ್ಸ್ ಇಲ್ಲದೆ ಅವರಿಗೆ ಬದುಕೋಕ್ಕೆ ಆಗಂಗಿಲ್ಲ. ಆ್ಯಂಡ್ ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್ ವೇರ್ ಮೇಜರ್ ರಿವಾರ್ಡ್ಸ್ ಕಮ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಸೊ ಇಲ್ಲಿ ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕೊಡ್ಬೋದು. ಏನಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಕೊಡ್ಬೋದು. ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್ ವೇರ್ ದ ಮೇಜರ್ ರಿವಾರ್ಡ್ಸ್ ಕಮ್ ಫ್ರಮ್ ಅಂತ ಕೊಟ್ಟು ಕೆಳಗಡೆ ನಿಮ್ಗೆ ಆಪ್ಷನ್ಸ್ ಕೊಡ್ತಾ ಹೋದರೆ ನೀವಲ್ಲಿ ಚೂಸ್ ಮಾಡಬೇಕಾಗಿದೆ ಯಾವುದಪ್ಪ ಅಂದರೆ ಡಿಸ್ಕವರಿ ಇಟ್ ಸೆಲ್ಫ್. ಎಸ್, ದ ಡಿಸ್ಕವರಿ ದಟ್ ಹ್ಯಾಡ್ ಮೇಡ್ ಬೈ ದ ಸೈಂಟಿಸ್ಟ್, ಇಟ್ ಬ್ರಿಂಗ್ಸ್ ಹಿಮ್ ದ ರಿವಾರ್ಡ್, ಮೇಜರ್ ರಿವಾರ್ಡ್ಸ್. ಸೊ ಆ ವಿಜ್ಞಾನಿ ಮಾಡಿದಂಥ ಸಂಶೋಧನೆಯೇ ಅವನಿಗೆ ಗೌರವವನ್ನು ತಂದುಕೊಡುತ್ತೆ. ಸೊ that's why the scientists or youngsters are deciding to become scientists. What you get instead of money is freedom, camaraderie and independence. So ಇಲ್ಲಿ ಮತ್ತೆ ಕಡಿಮೆ ಹಣ ಇದ್ದರೂ ಕೂಡ, ಆದಾಯ ಇದ್ದರೂ ಕೂಡ ಯಾಕೆ ಅವರು ಸೈಂಟಿಸ್ಟ್ ಆಗೋಕ್ಕೆ ಇಷ್ಟಪಡ್ತಾರಪ್ಪ ಅಂದರೆ they can get instead of money is that freedom and teamwork or friendship. ಸೊ ಅವರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ, ಟೀಮ್ ವರ್ಕ್ ಸಿಗುತ್ತೆ, ಸ್ನೇಹ ಭಾವದಿಂದ ಮಾಡುವಂಥ ಒಂದು ಹುದ್ದೆ, ಒಂದು ಸಿಸ್ಟಮ್ ಅವರಿಗೆ ಸಿಗುತ್ತೆ. ಸೊ ದ್ಯಾಟ್ಸ್ ವೈ ದೇ ಚೂಸ್ ದ ಜಾಬ್ ಸೈಂಟಿಸ್ಟ್. And the honors and promotions will depend on yourself more than in other occupations. Yes, in other occupations, in education department and police department, whatever you take. So in those professions, the jobbers, the servants can get, the employees can get promotions and honors, considering their service and age and qualification. ಸೊ ಕ್ವಾಲಿಫಿಕೇಷನ್ನು, ಏಜು ಮತ್ತು ಸರ್ವಿಸ್, ಕೆಲಸ ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವರಿಗೆ ಪ್ರಮೋಷನ್ಸ್, ಬಡ್ತಿಗಳನ್ನು ಮತ್ತು ಗೌರವವನ್ನು ಕೊಡ್ತಿರ್ತಾರೆ. ಬಟ್ ಇನ್ ದಿಸ್ ಸೈನ್ಸ್ ಫೀಲ್ಡ್, ಇನ್ ಸೈಂಟಿಸ್ಟ್ ಪ್ರೊಫೆಷನ್, ದೇ ಕ್ಯಾನ್ ಗೆಟ್ ಆನರ್ಸ್ ಆ್ಯಂಡ್ ಪ್ರಮೋಷನ್ಸ್ ವಿತ್ ಓನ್ಲಿ ದೇರ್ ಡಿಸ್ಕವರೀಸ್, ದೇರ್ ವರ್ಕ್. ಸೊ ತಮ್ಮ ಕೆಲಸಗಳು, ತಮ್ಮ ಸಂಶೋಧನೆಗಳ ಮೇಲೆ ಅವರು ತಮ್ಮ ಪ್ರಮೋಷನ್ಸ್ಗಳನ್ನು, ಬಡ್ತಿಗಳನ್ನು ತಗೋಬಹುದು. ಸೊ ಆ್ಯಂಡ್ ಯು ವಿಲ್ ಹ್ಯಾವ್ ದ ಓವರ್ವೆಲ್ಮಿಂಗ್ ಫೀಲಿಂಗ್ ಆಫ್ ಅನ್ಕವರಿಂಗ್ ಅಟ್ ಅನದರ್ ಒನ್ ಆಫ್ ದ ನೇಚರ್ಸ್ ಮಿಸ್ಟ್ರೀಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ದ ಸೈಂಟಿಸ್ಟ್ ಈಸ್ ಆಲ್ವೇಸ್ ಈಗರ್ ಟು ಅನ್ಕವರ್, ಮೀನ್ಸ್ ಭೇದಿಸಲು, ಅದನ್ನು ಪತ್ತೆ ಹುಡುಕೋದು, ಆ್ಯಂಡ್ ಡಿಸ್ಕವರ್, ಸಂಶೋಧನೆ ಮಾಡೋದು.
ಸೊ ಏನನ್ನ ಎಟ್ ಅನದರ್ ಒನ್ ಆಫ್ ದ ಮಿಸ್ಟ್ರೀಸ್ ಆಫ್ ನೇಚರ್, ಈ ಪ್ರಪಂಚದ, ಈ ನಿಸರ್ಗದ, ಈ ಪ್ರಕೃತಿಯ ಮತ್ತೊಂದು ರಹಸ್ಯವನ್ನು ಭೇದಿಸಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ವಿಜ್ಞಾನಿ ಯಾವಾಗಲೂ ಕುತೂಹಲದಿಂದ ಇರ್ತಾನೆ. ಹಿ ವಾಸ್ ಆಲ್ವೇಸ್ ಈಗರ್ ವಿತ್ ಎಕ್ಸೈಟಿಂಗ್ ಹ್ಯಾಪಿ, ವಿತ್ ಎಕ್ಸೈಟ್ಮೆಂಟ್, ಯಾವಾಗಲೂ ಎಕ್ಸೈಟ್ಮೆಂಟಿಂದ ಇರ್ತಾನೆ. ಸೊ ಇಲ್ಲಿ ನಾವು ಒಂದು ಮೇಲಿನ ಕ್ವೆಶನಿಗೆ ಆನ್ಸರ್ ಮಾಡ್ಕೋಬೋದು. ಕ್ವೆಶನ್ ಏನಪ್ಪ ಅಂದರೆ, why do some people decide to become scientists despite they can get lower income? ಸೊ ಅವರು ಕಡಿಮೆ ಆದಾಯವನ್ನು ಪಡಿತಾ ಅಲ್ಲಿ ಇದ್ದರೂ ಕೂಡ, ಪಡೆಯಬಲ್ಲರಾಗಿದ್ದರೂ ಕೂಡ ಅವರು ಸೈಂಟಿಸ್ಟ್ ಆಗೋಕ್ಕೆ ಯಾಕೆ ಇಷ್ಟಪಡ್ತಾರೆ, ನಿರ್ಧಾರ ಮಾಡ್ತಾರೆ ಅಂತ ಕ್ವೆಶನ್ ಕೇಳಿದರೆ ಆನ್ಸರ್ ಬರಿಬೇಕಾಗತ್ತೆ. ಏನಪ್ಪ ಅಂದರೆ, ಸೈಂಟಿಸ್ಟ್ cannot live without science, and they get, instead of money, freedom and friendship and teamwork. And also they were eager, they were curious, ಕುತೂಹಲ ಇರ್ತಾರೆ. They were curious to discover the mysteries of nature. ಪ್ರಕೃತಿಯ ರಹಸ್ಯಗಳನ್ನು ಕಂಡುಹಿಡಿಯಲಿಕ್ಕೆ ಅವರು ಯಾವಾಗಲೂ ಕ್ಯೂರಿಯಸ್ ಆಗಿರ್ತಾರೆ. ಸೊ ಅವರು ದುಡ್ಡಿನ ಬದಲಿಗೆ ಮತ್ತು ಅವರು ಸ್ವಾತಂತ್ರ್ಯ, ಸ್ನೇಹ ಭಾವವನ್ನು ಗಳಿಸ್ತಾರೆ. ಹಾಗೆ ದೇ ಕೆನಾಟ್ ಲಿವ್ ವಿದೌಟ್ ಸೈನ್ಸ್. ವಿಜ್ಞಾನ ಇಲ್ಲ ಅಂದರೆ ಬದುಕೋದೇ ಇಲ್ಲ, ಡಿಸ್ಕವರಿ ಇಲ್ಲ ಅಂದರೆ ಬದುಕೋದೇ ಇಲ್ಲ. ಸೊ ಈ ಪಾಯಿಂಟ್ಸ್ ನೀವು ಈ ಆನ್ಸರಿಗೆ ಬರೀಬೇಕಾಗತ್ತೆ. ಅಕಾರ್ಡಿಂಗ್ ಟು ದ ಕೆಲ್ಸ್ ಬೋರಾ, ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್, ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಕ್ವೆಶನ್ ಬರುತ್ತೆ 2 ಮಾರ್ಕ್ಸಿಗೆ ಬಂದರೆ. ಸೊ 2 ಮಾರ್ಕ್ಸ್ ಆನ್ಸರ್ ಮಾಡಬೇಕಾಗತ್ತೆ ನೀವು 2 ಮಾರ್ಕ್ಸಿನ ಕ್ವೆಶನಿಗೆ. ಸೈನ್ಸ್, ಎಸ್, ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಕಾರ್ಡಿಂಗ್ ಟು ದ ಕೆಲಿಸ್ ಬೋರಾ. How is that? Scientists cannot live without science, and they were always curious to uncover the mysteries of nature. ಪ್ರಕೃತಿಯ ಅನೇಕ ರಹಸ್ಯಗಳನ್ನು ಅನ್ಕವರ್ ಮಾಡಲಿಕ್ಕೆ, ಭೇದಿಸಲಿಕ್ಕೆ, ಡಿಸ್ಕವರ್ ಮಾಡಲಿಕ್ಕೆ ಯಾವಾಗಲೂ ಕುತೂಹಲದಿಂದ ಇರ್ತಾರೆ. ಆ್ಯಂಡ್ ದೇ ಕ್ಯಾನ್ ಗೆಟ್ ಮನಿ ಓನ್ಲಿ ಬೈ ದರ್ ಡಿಸ್ಕವರೀಸ್. ತಮ್ಮ ಸಂಶೋಧನೆಗಳ ಮೂಲಕ ಅವರು ಹಣ ಪಡ್ಕೋಬೋದು. ಆ್ಯಂಡ್ ಇನ್ಸ್ಟೆಡ್ ಆಫ್ ಮನಿ ದೇ ಕ್ಯಾನ್ ಗೆಟ್ ಫ್ರೀಡಮ್ ಆ್ಯಂಡ್ ಟೀಮ್ ವರ್ಕ್, ಇಂಡಿಪೆಂಡೆನ್ಸ್. ಸೊ ಇಷ್ಟು ನೀವು ಬರೆದ್ರೆ ಎಕ್ಸೈಟಿಂಗ್ ಅಡ್ವೆಂಚರ್ ಯಾಕೆ ಅಂತ ನೀವು ಆನ್ಸರ್ ಮಾಡೋದಾಗುತ್ತೆ. ಇಲ್ಲಿ ಸೈಂಟಿಸ್ಟ್ ಟೀಮ್ ವರ್ಕ್ ಬಗ್ಗೆ ಏನು ಹೇಳ್ತಾರಪ್ಪ, ಫ್ರಾಂಕ್ ಪ್ರೆಸ್ ಅಂತ ಅಮೇರಿಕನ್ ಸೈಂಟಿಸ್ಟ್ ಇವರು, ಫ್ರಾಂಕ್ ಪ್ರೆಸ್ ಅಂತ ಟೀಮ್ ವರ್ಕ್ ಬಗ್ಗೆ ಹೇಳ್ತಾರೆ. An instant understanding, the efficiency of thought and action, and the good feeling that comes from when the like-minded people work together. So Frank Press ಹೇಳ್ತಾರೆ, an instant understanding, ಒಂದು ತಕ್ಷಣದ ಆಗಿಂದಾಗೆ ಅರ್ಥ ಮಾಡಿಕೊಳ್ಳೋದು, the efficiency of thought and action, ವಿಚಾರ ಮತ್ತು ಕಾರ್ಯದ ಒಂದು ದಕ್ಷತೆ, ಪರಿಣತಿ, ಹಾಗೆ a good feeling, ಒಂದು ಒಳ್ಳೆಯ ಮನೋಭಾವ, that comes when like-minded people work together. ಸೊ ಯಾವಾಗ ಒಂದೇ ಮನಸ್ಸಿನ ಜನರು ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಾರೋ ಅವಾಗ ಇಷ್ಟೆಲ್ಲ ಉಪಯೋಗಗಳು, ಇಷ್ಟೆಲ್ಲ ಒಂದು ಒಳ್ಳೆಯ ಮನೋಭಾವನೆ ನಮಗಲ್ಲಿ ದೊರೆಯುತ್ತೆ ಅಂತ ಫ್ರಾಂಕ್ ಪ್ರೆಸ್ ಹೇಳ್ತಾರೆ ಸೈಂಟಿಸ್ಟ್ ಆಗಿ. ಕನ್ಸಿಡರಿಂಗ್ ದ ಟೀಮ್ ವರ್ಕ್ ಆಫ್ ದ ಸೈಂಟಿಸ್ಟ್, ವಾಟ್ ಇಟ್ ಸೇ ದ ಫ್ರಾಂಕ್ ಪ್ರೆಸ್ ಅಂತ ಕೇಳಿದರೆ ನೀವು ಈ ಒಂದು ಕೊಟೇಶನನ್ನು ಹೇಳ್ಬೋದು. ಆ್ಯಂಡ್ ಇನ್ಸ್ಟಂಟ್ ಅಂಡರ್ಸ್ಟ್ಯಾಂಡಿಂಗ್, ದಿ ಎಫಿಷಿಯನ್ಸಿ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ಗುಡ್ ಫೀಲಿಂಗ್ ದಟ್ ಕಮ್ಸ್ ವೆನ್ ಲೈಕ್ ಮೈಂಡೆಡ್ ಪೀಪಲ್ ವರ್ಕ್ ಟುಗೆದರ್ ಅಂತ ಹೇಳ್ಬೋದು. ಇಟ್ ವಾಸ್ 1960, ದ ಹೈಟ್ ಆಫ್ ದ ಕೋಲ್ಡ್ ವಾರ್. ಎಸ್, 1960ಯಲ್ಲಿ ಕೋಲ್ಡ್ ವಾರ್ ಇತ್ತು, ಶೀತಲ ಸಮರ. ಅದು ಅಮೇರಿಕಾ ಮತ್ತು ರಷ್ಯಾದ ನಡುವಿನ ಒಂದು ವಿರಸವನ್ನು ಸೂಚಿಸುವಂಥದ್ದು, ವೈಷಮ್ಯವನ್ನು ಸೂಚಿಸುವಂಥದ್ದು. ದಟ್ ವಾಸ್ ಅನ್ಫ್ರೆಂಡ್ಲಿ ರಿಲೇಷನ್ಶಿಪ್ ಬಿಟ್ವೀನ್ US ಆ್ಯಂಡ್ ಸೋವಿಯತ್ ಯೂನಿಯನ್.
That is called Cold War. So I was in Moscow doing research in the theory of seismic waves, tremors generated by the earthquake. ಇಲ್ಲಿ ಕೆಲಿಸ್ ಬರೋಕ್ ಅವ್ರು ಹೇಳಕುತ್ತಾರೆ, ಐ ವಾಸ್ ಇನ್ ಮಾಸ್ಕೋ, ನಾನು ಮಾಸ್ಕೋದಲ್ಲಿ ಇದ್ನಿ ಅಂತ. ಐ ವಾಸ್ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್. ಭೂಕಂಪನ ಅಲೆಗಳ ಒಂದು ಸಿದ್ಧಾಂತದ ಮೇಲೆ ಸಂಶೋಧನೆ ಮಾಡ್ತಿರ್ತಾರೆ. ಹಾಗೆ ಭೂಕಂಪದಿಂದ ಉಂಟಾಗುವಂಥ ಕಂಪನಗಳ ಬಗ್ಗೆನೂ ಅಧ್ಯಯನ ಮಾಡ್ತಿರ್ತಾರೆ. ಇಟ್ ವಾಸ್ ಅಬೌಟ್ ಟ್ರೆಮರ್ಸ್ ಜನರೇಟೆಡ್ ಬೈ ಅರ್ಥಕ್ವೇಕ್. ಸೊ ಇದ್ರ ಮೇಲೆ ಅಧ್ಯಯನ ಮಾಡೋದು ಎಲ್ಲಪ್ಪ ಅಂದ್ರೆ ಮಾಸ್ಕೋದಲ್ಲಿ ಅಧ್ಯಯನ ಮಾಡ್ತಿರ್ತಾರೆ, ಸಂಶೋಧನೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಮಗೆ ಐ ವಾಸ್ ಇನ್ ಮಾಸ್ಕೋ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಒಂದು 3 ಕ್ವೆಶನ್ಸ್ ಕೇಳುವಂಥ ಸಂಭವ ಇರುತ್ತೆ. ಇದು 1 ಮಾರ್ಕ್ಸಿಗೆ ಮಲ್ಟಿಪಲ್ ಮತ್ತು 2 ಮಾರ್ಕ್ಸಿಗೆ ಒಂದು ಕ್ವೆಶನ್ ಶಾರ್ಟ್ ಆನ್ಸರ್ ಬಿಟ್ಟರೆ, ಇದನ್ನು ಕೊಡದೇ ಇದ್ದರೆ ಒಂದು ಎಕ್ಸ್ಟ್ರಾಕ್ಟ್ ಕೊಡೋ ಸಂಭವ ಇರುತ್ತೆ. ಆ ಎಕ್ಸ್ಟ್ರಾಕ್ಟ್ ಈ ಸ್ಟೇಟ್ಮೆಂಟ್ ಇತ್ತು ಅಂದರೆ I was in Moscow doing research on the theory of seismic waves ಅಂತ ಸ್ಟೇಟ್ಮೆಂಟ್ ಇತ್ತು ಅಂದರೆ ನಿಮಗಲ್ಲಿ ಕ್ವೆಶನ್ ಏನು ಕೊಡ್ಬೋದು ಚಾನ್ಸ್ ಇದೆಯಪ್ಪ ಅಂದರೆ ಕ್ವೆಶನ್ ಏನು ಕೊಡ್ಬೋದು ಅಂದರೆ ಹೂ ಡಸ್ ದ ವರ್ಡ್ ಐ ರೆಫರ್ ಟು ಅಂತ ಕೊಡ್ಬೋದು. ಐ ಅಂದರೆ ಯಾರು, ಯಾರಿಗೆ ಇದು ಹೋಲುತ್ತೋ ಅಂತ ಕೇಳಿದರೆ ಯಾರಿಗೆ ಸಂಬಂಧಪಡುತ್ತೆ ಅಂದರೆ ಐ ರೆಫರ್ಸ್ ಟು ಕೆಲಿಸ್ ಬೋರಾಕ್. ಆ್ಯಂಡ್ ಸೆಕೆಂಡ್ ಕ್ವೆಶನ್ ಏನು ಕೊಡ್ಬೋದಪ್ಪ ಅಂದರೆ ನಿಮಗೆ ಫ್ರಮ್ ವಿಚ್ ಲೆಸನ್ ಈಸ್ ದ ಸ್ಟೇಟ್ಮೆಂಟ್ ಟೇಕನ್ ಅಂತ ಕೊಡ್ಬೋದು. ಯಾವ ಪಾಠದಿಂದ ಈ ಒಂದು ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿದರೆ ನೀವಲ್ಲಿ ಹೇಳಬೇಕಾಗತ್ತೆ, ದಿಸ್ ಸ್ಟೇಟ್ಮೆಂಟ್ ಈಸ್ ಟೇಕನ್ ಫ್ರಾಮ್ ದ ಡಿಸ್ಕವರಿ, ದಿಸ್ ಸ್ಟೇಟ್ಮೆಂಟ್ ವಾಸ್ ಟೇಕನ್ ಫ್ರಾಮ್ ದ ಲೆಸನ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತ ನೀವು ಹೇಳಬೇಕಾಗತ್ತೆ. ಸೊ ಇದು ನಿಮ್ಮದು 2ನೇ ಕ್ವೆಶನಿಗೆ ಆನ್ಸರ್ ಆಗುತ್ತೆ. ಇನ್ನು 3ನೇ ಕ್ವೆಶನ್ ಯಾವ ರೀತಿ ಕೇಳ್ಬೋದು ಈ ಸ್ಟೇಟ್ಮೆಂಟ್ ಮೇಲೆ ಅಂತಂದರೆ, ವೈ ವಾಸ್ ಕೆಲಿಸ್ ಬೋರಾಕ್ ಇನ್ ಮಾಸ್ಕೋ ಅಥವಾ ವೈ ಹಿ ವಾಸ್ ಇನ್ ಮಾಸ್ಕೋ ಅಂತ ಕೇಳ್ಬೋದು. ಈತ ಮಾಸ್ಕೋದಲ್ಲಿ ಯಾಕಿದ್ದ ಅಂತ ಕೇಳಿದರೆ ವಾಸ್ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್ ಟ್ರೆಮರ್ಸ್ ಜನರೇಟೆಡ್ ಬೈ ಅನ್ ಅರ್ಥಕ್ವೇಕ್ ಅಂತ ಹೇಳ್ಬೋದು ನೀವು. ಅರ್ಥಕ್ವೇಕಿಂದ ಉಂಟಾಗುವಂಥ ಕಂಪನಗಳು ಹಾಗೆ ಭೂಕಂಪನ ಅಲೆಗಳು. ಸೆಸ್ಮಿಕ್ ವೇವ್ಸ್ ಮೀನ್ಸ್ ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಆ್ಯಂಡ್ ಸರ್ಫೇಸ್ ವೇವ್ಸ್ ಅಂತ ಬರುತ್ತೆ. ಪ್ರಥಮ ಅಲೆ, ದ್ವಿತೀಯ ಅಲೆ, ಮೇಲ್ಮೈ ಅಲೆಗಳು ಅಂತ ಬರುತ್ತೆ. ಈ ಅಲೆಗಳ ಬಗ್ಗೆ ಈತ ಆ ಒಂದು ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡ್ತಿರ್ತಾನೆ. ಇಲ್ಲಿ ಸೈನ್ಸ್ ಅನ್ನೋ ಯೂನಿಟಲ್ಲಿ ಈ ಒಂದು ಪಾಠವನ್ನು ನೋಡೋದ್ರಿಂದ ಈ ಯೂನಿಟಲ್ಲಿ ನಮಗೆ ಕೊಲೊಕೇಟಿವ್ ವರ್ಡ್ಸ್ ಬರುತ್ತೆ, ಸಂಭವ ಇರುತ್ತೆ. ಸೊ ಕೊಲೊಕೇಟಿವ್ ವರ್ಡ್ಸ್ ಯಾವ ರೀತಿ ಇರ್ಬೋದಪ್ಪ ಅಂದರೆ ಇಲ್ಲಿ ಸೆಸ್ಮಿಕ್ ವೇವ್ಸ್ ಅಂತ ಇದೆ. ಸೊ ಸೆಸ್ಮಿಕ್ದು ಕೊಲೊಕೇಟಿವ್ ವರ್ಡ್ ಅನ್ನು ಚೂಸ್ ಮಾಡಿರಿ ಅಂದ್ರೆ ನಿಮಗಲ್ಲಿ ವೇವ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಆ ವೇವನ್ನು ನೀವೇನು ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡಬೇಕಾಗತ್ತೆ, ಕಂಬೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಅರ್ತ್ ಕ್ವೇಕ್ ಅಂತ ಇರುತ್ತೆ. ನಿಮಗಲ್ಲಿ ಅರ್ಥನ್ನು ಕೊಟ್ಟು ಕಾಲಮಲ್ಲಿ ಅರ್ತ್ ಕೊಟ್ಟು ಕಾಲಮಲ್ಲಿ ಲ್ಯಾಂಡು, ಲಾರ್ಡು, ನೆಕ್ಸ್ಟ್ ಸನ್ನು ಅಂತೂ ಕೊಡ್ಬೋದು. ಮತ್ತು ಅದರ ಜೊತೆಗೆ ಕ್ವೇಕ್ ಅಂತ ಕೊಡ್ಬೋದು. ಸೊ ಅವಾಗ ನೀವೇನು ಮಾಡಬೇಕಾಗತ್ತೆ, ಅರ್ತ್ ಕ್ವೇಕ್ ಅನ್ನೋದನ್ನು ಚೂಸ್ ಮಾಡಬೇಕು, ಕಂಬೈನ್ ಮಾಡಬೇಕಾಗತ್ತೆ. ಅರ್ತ್ ಕ್ವೇಕ್ ಅಂದರೆ ಭೂಕಂಪ, 2 ಪದಗಳು ಕೂಡಿ ಒಂದು ಪದ ಆಗುತ್ತೆ. ಸೊ ಅದು ಭೂಕಂಪ ಅಂತ ಹೇಳಿ ಕೊಲೊಕೇಟಿವ್ ವರ್ಡ್ಸ್ ಅಂತ ಹೇಳ್ತೀವಿ. ಈ ಥರ ನಿಮಗೆ ಈ ಪಾಠದಲ್ಲಿ ಬರ್ಬೋದು, ಬೇರೆ ಪಾಠದಲ್ಲೂ ಬರ್ಬೋದು. ಸೊ ಕೊಲೊಕೇಟಿವ್ ವರ್ಡನ್ನು ಇದೇ ಥರ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಐ ವಾಸ್ ಅಬ್ಸರ್ವ್ಡ್ ಇನ್ ಮೈ ಪ್ರಾಬ್ಲಮ್. ಇಟ್ ಮೀನ್ಸ್ ಕೆಲಿಸ್ ಬೋರಾಕ್ ವಾಸ್ ಇನ್ವಾಲ್ವ್ಡ್ ಇನ್ ಹಿಸ್ ರಿಸರ್ಚ್. ತನ್ನ ರಿಸರ್ಚಲ್ಲಿ ಆತ ಆಳವಾಗಿ ಮುಳುಗಿಬಿಟ್ಟಿದ್ದ. ಇನ್ ಹಿಸ್ ಪ್ರಾಬ್ಲಮ್, ಸಮಸ್ಯೆಯಲ್ಲಿ ಆತ ಆಳವಾಗಿ ಮುಳುಗಿಬಿಟ್ಟಿದ್ದ. ಆ್ಯಂಡ್ ಹಿ ವಾಸ್ ಎಂಜಾಯಿಂಗ್ ಈಸ್ ಮ್ಯಾಥಮೆಟಿಕಲ್ ಚಾಲೆಂಜಸ್. ತನ್ನ ಒಂದು ಗಣಿತದ ಸವಾಲುಗಳನ್ನು ಆತ ಆನಂದಿಸ್ತಾ ಇದ್ದ. ಆ್ಯಂಡ್ ಹಿ ಡಿಡ್ ನಾಟ್ ಗಿವ್ ಮಚ್ ಥಾಟ್ ಟು ಹೀಸ್ ಥಿಯರಿ, ದ್ಯಾಟ್ ಹೀಸ್ ಥಿಯರಿ ಕನೆಕ್ಟ್ಸ್ ವಿತ್ ರಿಯಲ್ ಲೈಫ್. ಅದು ನಿಜ ಜೀವನಕ್ಕೆ ತನ್ನ ಒಂದು ಥಿಯರಿ ರಿಸರ್ಚು ನಿಜ ಜೀವನಕ್ಕೆ ಸಂಬಂಧಪಡುತ್ತೆ ಅಂತ ಇವನಿಗೆ ಒಂಚೂರು ವಿಚಾರ ಮಾಡಿರಲಿಲ್ಲ. ದ್ಯಾಟ್ he was observed in his research.
ತನ್ನ ರಿಸರ್ಚಲ್ಲಿ ಅಷ್ಟು ಇನ್ವಾಲ್ವ್ ಆಗಿದ್ದ. ರಿಯಲ್ ಲೈಫಿಗೆ ಇದು ಕನೆಕ್ಟ್ ಆಗುತ್ತೋ ಇಲ್ಲೋ ಅಂತ ವಿಚಾರ ಮಾಡದೆ ತನ್ನ ರಿಸರ್ಚನ್ನೇ ಆತ ಮುಖ್ಯವಾಗಿ ಇನ್ವಾಲ್ವ್ ಆಗಿ ಮಾಡ್ತಿದ್ದ. And in the fourth paragraph, the summons came from the president of Russian Academy of Sciences ಅಂತ ಹೇಳ್ತೀವಿ. ಸೊ ರಷ್ಯನಿಗೆ ನಾವು ಸೋವಿಯತ್ ಯೂನಿಯನ್ ಅಂತ ಹೇಳ್ತೀವಿ. ಅದೇ ರೀತಿ ಅಫಿಷಿಯಲ್ ಆಗಿ USSR ಅಂತ ಹೇಳ್ತೀವಿ, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇದ್ದ ಪ್ರೆಸಿಡೆಂಟ್ ಇದ್ರು. ಸೊ ಅವರು ದೆ ಕಾಲ್ಡ್ ದಿಸ್ ಕೆಲಿಸ್ಬರ್ಗ್, ಇವರನ್ನ ಕರೆಸ್ಕೊಂತಾರೆ, ಅವರು ಕರೀತಾರೆ. ಸಮನ್ಸ್ ಅಂತ ಇದೆ, ಇದನ್ನ ಸಮನ್ಸ್ ಅಂತ ವರ್ಡನ್ನು ಅದ್ರದ್ದು ಫಾರ್ಮೇಷನ್ ನೋಡಿದಾಗ, ಆ ವರ್ಡನ್ನು ನೋಡಿದಾಗ ನಿಮಗದು ಪ್ಲೂರಲ್ ಅಂತ ಅನಿಸುತ್ತೆ. ಬಟ್ ಅದು ಪ್ಲೂರಲ್ ಅಲ್ಲ, ಸಿಂಗ್ಯುಲರ್ ವರ್ಡ್, ಕರೆ ಅಷ್ಟೇ, ಕಾಲ್ ಅಂತ ಹೇಳ್ತೀವಿ ನಾವು, ಸಮನ್ಸ್. Some words look like plural but used in singular ಅಂತ ಹೇಳ್ತೀವ. ಸೊ ಆ ಥರ ಇದು ನೋಡೋಕೆ ಪ್ಲೂರಲ್ ಐತಿ ಬಟ್ ಸಿಂಗ್ಯುಲರ್ ಆಗಿ ಯೂಸ್ ಆಗುತ್ತೆ. ಈ ಅಕಾಡೆಮಿ ಆಫ್ ಸೈನ್ಸ್ ಪ್ರೆಸಿಡೆಂಟ್ ಇವ್ರನ್ನ ಕರೆಸ್ತಾರೆ. ಇಲ್ಲಿ ನಿಮಗೆ ಇದರ ಮೇಲೆ ಕ್ವೆಶನ್ ಕೇಳ್ಬೋದು. ದ ಕೆಲಿಸ್ಬರ್ಗ್ ವಾಸ್ ಸಮನ್ಡ್ ಬೈ ಅಂತ ಕೊಟ್ಟು ಕೆಳಗಡೆ ಮಲ್ಟಿಪಲ್ ಚಾಯ್ಸಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ಏನು ಚೂಸ್ ಮಾಡಬೇಕಾಗುತ್ತೆ, ದ ಪ್ರೆಸಿಡೆಂಟ್ ಆಫ್ ದ ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಚೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಿ ಹ್ಯಾಡ್ ರಿಸೀವ್ಡ್ ಅ ಮೆಸೇಜ್ ಫ್ರಮ್ ಜಿನೆವಾ, ಫ್ರಮ್ ದ ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜಿನೆವಾ. ಎಸ್, ಎಲ್ಲ ದೇಶಗಳು ಕೂಡ್ಕೊಂಡು ಒಂದು ಅರಮನೆಯಲ್ಲಿ ಇರ್ತಾರೆ, ಆ ಜಿನೆವಾದಲ್ಲಿ. ಸೊ ಆ ಒಂದು ಪ್ಯಾಲೇಸಿಂದ ಇವರಿಗೆ ಮೆಸೇಜ್ ಬಂದಿತ್ತು. ಜಿನೆವಾದಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ತ್ರೀ powers, ಯುನೈಟೆಡ್ ಕಿಂಗ್ಡಮ್, US ಆ್ಯಂಡ್ USSR, ಸೋವಿಯತ್ ಯೂನಿಯನ್. ಈ ಮೂರು ಕಡೆಯಿಂದ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡು, US, ಅಮೇರಿಕಾ, ಸೋವಿಯತ್ ಯೂನಿಯನ್ ಆ್ಯಂಡ್ ಇದು ಯಾವುದು ರಷ್ಯಾ, ಅದಕ್ಕೆ USSR ಅಂತ ಹೇಳ್ತೀವಿ. ಈ ಮೂರು ದೇಶಗಳಿಂದ, ಮೂರು ಪವರ್ಗಳಿಂದ ಅಲ್ಲಿ ಜಿನೆವಾದಲ್ಲಿ ಕೂಡಿ ಎಕ್ಸ್ಪರ್ಟ್ಸ್, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ತಂತ್ರಜ್ಞಾನಿಗಳೆಲ್ಲ ಅಲ್ಲಿ ಕೂಡ್ಕೊಂಡಿದ್ರು. ಈ ಮೂರು ಪವರ್ ಎಂಥವಪ್ಪ ಅಂದರೆ 3 powers ಪೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್. ಎಸ್, ಈ ಮೂರು ಪವರ್ಗಳು, ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುತ್ತಾ ಇದ್ದು, ತಮ್ಮ ಒಡೆತನಕ್ಕೆ ತಗೊಳ್ತಾ ಇದ್ದು, ಕಂಡುಹಿಡಿತಾ ಇದ್ದು. ಸೊ ಆ ಮೂರು ಪವರ್ಗಳು ಅಲ್ಲಿ ಕೂಡಿದ್ದು. Met behind closed doors. Yes, met behind closed doors. It is an idiomatic expression, phrase, behind closed doors. It means secretly ಅಂದಂಗ, ಕದಗಳನ್ನು ಮುಚ್ಚಿಕೊಂಡು ಅದರ ಹಿಂದ್ಗಡೆ ಮೀಟಿಂಗ್ ಮಾಡೋದಕ್ಕೆ ನಾವು ಸೀಕ್ರೆಟ್ಲಿ ಅಂತ ಹೇಳ್ತೀವಿ. ಸೊ ದೀಸ್ 3 powers were meeting secretly to discuss on something. ಯಾವುದರ ಮೇಲೆ, ಯಾವುದೋ ಒಂದು ವಿಷಯದ ಮೇಲೆ ಅವರು ಡಿಸ್ಕಸ್ ಮಾಡಲಿಕ್ಕೆ ಸೀಕ್ರೆಟ್ ಆಗಿ ಆ ಜಿನೆವಾದಲ್ಲಿ ಮೀಟ್ ಮಾಡ್ತಾ ಇದ್ದಾರೆ. ದ ಪ್ರೆಸಿಡೆಂಟ್ ಶೋಡ್ ಮಿ ಅ ಲೆಟರ್ ಫ್ರಮ್ ಜಿನೆವಾ. ಆ್ಯನ್ ಅಮೇರಿಕನ್ ಸೈಂಟಿಸ್ಟ್ ಫ್ರಾಂಕ್ ಫ್ರೆಸ್ ಕೋಟೆಡ್ ಮೈ ವರ್ಕ್ ವೈಲ್ ಆರ್ಗ್ಯೂವಿಂಗ್ ವಿತ್ ಮಾಸ್ಕೋ ಎಕ್ಸ್ಪರ್ಟ್ಸ್, ಆ್ಯಂಡ್ ಟು ಮೈ ಗ್ರೇಟ್ ಸರ್ಪ್ರೈಸ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಜಿನೆವಾ. ಸೊ ಹಿಯರ್ ದಿಸ್ ಕೆಲಿಸ್ಬರ್ಗ್ ರಿಸೀವ್ಡ್ ಅ ಲೆಟರ್ ಫ್ರಮ್ ದ ಜಿನೆವಾದಿಂದ ಇವನಿಗೆ ಲೆಟರ್ ಬಂದಿತ್ತು. ಇನ್ ದ್ಯಾಟ್ ಲೆಟರ್ ದ ಅಮೇರಿಕನ್ ಸೈಂಟಿಸ್ಟ್ ಫ್ರಾಂಕ್ ಫ್ರೆಸ್, ಆಲ್ರೆಡಿ ಒಂದು ಕೊಟೇಶನ್ ಹೇಳಿರಲ್ಲ ಅವರು, ಅದು ಫ್ರಾಂಕ್ ಫ್ರೆಸ್ ಅನ್ನೋರು ಇವರು ಒಂದು ವರ್ಕನ್ನು ಕೋಟ್ ಮಾಡಿದ್ರಂತೆ ಜಿನೆವಾದಲ್ಲಿ, ಪ್ಯಾಲೇಸಲ್ಲಿ. ಇವ್ರ ಬಗ್ಗೆ ಹೇಳಿದ್ರಂತೆ, ಇವ್ರ ವರ್ಕ್ ಬಗ್ಗೆ. ದ್ಯಾಟ್ ಹಿ ವಾಸ್ ಆರ್ಗ್ಯೂವಿಂಗ್ ವಿತ್ ದ ಮಾಸ್ಕೋ ಎಕ್ಸ್ಪರ್ಟ್ಸ್. ಈ ಮಾಸ್ಕೋದಲ್ಲಿರುವಂಥ ಒಂದು ಪರಿಣಿತರ ಜೊತೆಗೆ ಈತ ವಾದ ಮಾಡುವಾಗ ಆ ವರ್ಕನ್ನು ಈತ ಇಲ್ಲಿ ಫ್ರಾಂಕ್ ಫ್ರೆಸ್ ಅವರು ಜಿನೆವಾದಲ್ಲಿ ಹೇಳಿದರು. ಸೊ ಹಾಗಾಗಿ ಇವರಿಗೂ ಕೂಡ ಒಂದು ಮೆಸೇಜ್ ಬಂದಿತ್ತು, ಲೆಟರ್ ಬಂದಿತ್ತು ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಸೊ ಟು ಹಿಸ್ ಗ್ರೇಟ್ ಸರ್ಪ್ರೈಸ್, ಅವನಿಗೆ ಆಶ್ಚರ್ಯಕರ ಏನಪ್ಪ ಅಂದರೆ ಹಿ ವಾಸ್ ಆಲ್ಸೋ ಫೌಂಡ್ ಇನ್ ಜಿನೆವಾ. ಇವರು ಕೂಡ ಜಿನೆವಾದಲ್ಲಿ ಹೋಗುವಾಗಾಯಿತು ಅವರಿಂದ. ಸೊ ಇಟ್ ಎಕ್ಸ್ಪ್ರೆಸಸ್ ದ ಸರ್ಪ್ರೈಸ್ ಮೂಡ್ ಆಫ್ ದ ದಿಸ್ ಕೆಲಿಸ್ಬರ್ಗ್.
ಇಲ್ಲಿ ವೇರ್ 3 ಸೂಪರ್ ಪವರ್ಸ್ ಮೆಟ್ ಟು ಡಿಸ್ಕಸ್ ಆನ್ ಸಮಥಿಂಗ್ ಅಂತ ಕೇಳಿದ್ರೆ ಎಲ್ಲಿ ಅವರು ಮೀಟ್ ಆಗಿದ್ರು ಅಂದರೆ ಇನ್ ಜಿನೆವಾ ಅಂತ ಹೇಳ್ಬೋದು. ಹಾಗೆ 5th ಪ್ಯಾರಾಗ್ರಾಫ್ಲಿ ನೋಡ್ತಾ ಹೋದರೆ, at that time every man, woman and child were living under the threat of the annihilation by the nuclear weapon. Yes, ಆ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯ, ಗಂಡು ಇರ್ಬೋದು, ಹೆಣ್ಣು ಇರ್ಬೋದು, ಮಗುವಿಂದ ಹಿಡ್ಕೊಂಡು ಎಲ್ಲರೂ ಆ ಒಂದು ಪರಮಾಣು ಶಸ್ತ್ರಾಸ್ತ್ರದಿಂದ ಆಗುವ ಸಂಪೂರ್ಣ ನಾಶ, ಅನೈಲೇಷನ್, ಕಂಪ್ಲೀಟ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅನೈಲೇಷನ್, ಆ ಒಂದು ಸಂಪೂರ್ಣ ನಾಶದ ಒಂದು ಭಯದಲ್ಲಿ, ಆ ಭಯದ ಅಡಿಯಲ್ಲಿ ಅವರು ಬದುಕ್ತಾ ಇದ್ರು. ಸೊ ಇಲ್ಲಿ ನಿಮಗೆ ಇದನ್ನ ಎಸ್ ಆರ್ ನೋ ಕ್ವಶನ್ ಕೇಳ್ಬೋದು. ದೇ ವರ್ ಲಿವಿಂಗ್ ಇನ್ ದ ಥ್ರೆಟ್ ಆಫ್ ದ ಅನೈಲೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ ಅಂತ ಹೇಳ್ತಾರೆ. ಎಸ್ ಆರ್ ನೋ ಅಂತ ಕೇಳಿದ್ರೆ ಎಸ್ ಅಂತ ಹಾಕಬೇಕಾಗತ್ತೆ. ಇನ್ನು ನ್ಯೂಕ್ಲಿಯರ್ ವೆಪನ್ ಅಂತ ಇದೆ, ನ್ಯೂಕ್ಲಿಯರ್ ಕೊಟ್ಟು ಅಲ್ಲಿ ಲ್ಯಾಂಡು, ಬಾಟಲ್ಲು, ಬೋಲ್ಟು, ವೆಪನ್ ಅಂತ ಕೊಟ್ಟರು ಅಂದರೆ ನೀವು ಅಲ್ಲಿ ನ್ಯೂಕ್ಲಿಯರ್ ವೆಪನ್ ಅಂತ ಕಾಲಿಕೇಟಿವ್ ವರ್ಡನ್ನು ಕಂಬೈನ್ ಮಾಡಬೇಕಾಗುತ್ತೆ, ನ್ಯೂಕ್ಲಿಯರ್ ವೆಪನ್. ಸೊ ಹೀಗೆ ಆ ಒಂದು ಭಯದ ವಾತಾವರಣದಲ್ಲಿ ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಇನಫ್ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಬಾಂಬ್ಸ್ ಟು ಡಿಸ್ಟ್ರಾಯ್ ಅದರ್ಸ್ ಅಟ್ ದ ಫಸ್ಟ್ ಸ್ಟ್ರೈಕ್. ಹೌದು, ಈ ಮೊದಲ ಒಂದು ಹೊಡೆತದಲ್ಲೇ, ದಾಳಿಯಲ್ಲೇ ತಮ್ಮ ಎದುರಾಳಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆ ಅವರು ಹೊಂದಿದ್ರು ಈ 3 ಸೂಪರ್ ಪವರ್ಸ್. ಹೂ ಆರ್ ದೇ? ಯಾರ್ಯಾರು ಹಂಗಾದ್ರೆ ಯುನೈಟೆಡ್ ಕಿಂಗ್ಡಮ್, UK, USA, US ಆ್ಯಂಡ್ ಸೋವಿಯತ್ ಯೂನಿಯನ್, ರಷ್ಯಾ. ಈ 3 ಅಷ್ಟು ನ್ಯೂಕ್ಲಿಯರ್ ವೆಪನ್ಸನ್ನು ಹೊಂದಿದ್ರು. And but in the 20 minutes the rockets can reach their targets. ಈ 20 ನಿಮಿಷದಲ್ಲಿ ರಾಕೆಟ್ಗಳೆಲ್ಲ ಹೋಗಿ ಇವ್ರು ಏನು ಟಾರ್ಗೆಟನ್ನು ಇಟ್ಟಿರ್ತಾರೋ ಡಿಸ್ಟ್ರಾಯ್ ಮಾಡೋದನ್ನು, ಅದನ್ನು ರೀಚ್ ಆಗುವಷ್ಟು ಶಕ್ತಿ ಸಾಮರ್ಥ್ಯಗಳು ಅವಾಗಿತ್ತು. ರಾಕೆಟ್ಗಳಿಗೆ ಅಷ್ಟು ಎಬಿಲಿಟಿ ಇತ್ತು ಅಂತ ಹೇಳ್ತೀವಿ. ಸೊ ಅಂಥ ಒಂದು ಭಯದ ವಾತಾವರಣ ಅಲ್ಲಿತ್ತು. ಹಾಗೆ the other side had plenty of time to launch the retaliation against their enemies. ತಮ್ಮ ಶತ್ರುಗಳನ್ನು ಕೂಡ ನಾಶ ಮಾಡಲಿಕ್ಕೆ, ಪ್ರತಿದಾಳಿಯನ್ನು ಮಾಡೋಕ್ಕೂ ಕೂಡ ಅವರಲ್ಲಿ ಸಮಯ ಇತ್ತು, ಅಪೋಸಿಟ್ ಸೈಡ್ದವರಿಗೂ ಇತ್ತು. ಸೊ ಹಿಯರ್ they had more than enough nuclear weapons to destroy others. But other side also had the more than enough nuclear weapons to destroy his enemy, their enemies. So ಎರಡೂ ಕಡೆ ನ್ಯೂಕ್ಲಿಯರ್ ವೆಪನ್ಸ್ ಅದಾವು. ಇವರು ಫಸ್ಟ್ ಸ್ಟ್ರೈಕ್ ಮಾಡಿದರೆ ಇವರು ರಿಟ್ಯಾಲಿಯೇಷನ್ ಮಾಡ್ತಾರೆ. ರಿಟ್ಯಾಲಿಯೇಷನ್ ಅಂದರೆ ಪ್ರತಿ ದಾಳಿ ಮಾಡ್ತಾರೆ. ಸೊ ಇವರು ನಾಶ ಆಗ್ತಾರೆ, ಇವರು ನಾಶ ಆಗ್ತಾರೆ. ಇಂಥ ಒಂದು ಭಯದ ವಾತಾವರಣದಲ್ಲಿ, ಯುದ್ಧದ ವಾತಾವರಣದಲ್ಲಿ ಆ ಒಂದು ಪೀರಿಯಡ್ ಕೋಲ್ಡ್ ವಾರ್ ಇತ್ತು. ಸೊ ದಿಸ್ ಥ್ರೆಟ್, ಈ ಒಂದು ಭಯ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ವಿತ್ ಆಮಿನಸ್ ಆಕ್ರೋನಿಮ್ ಮ್ಯಾಡ್ ಅಂತ ಹೇಳ್ತೀವಿ. ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂದರೆ ಈ ಪರಸ್ಪರ ಭರವಸೆಯ ಒಂದು ವಿನಾಶ, ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪಿಕ್ಚರ್ ಇದೆ. ಈ ಪಿಕ್ಚರಲ್ಲಿ ಒಂದು ಸೈಡ್ ಇದ್ದವರು, ಎರಡೂ ಕಡೆ ಶತ್ರುಗಳಿದ್ದಾರೆ. ಸೊ ಒಂದು ಸೈಡ್ ಇದ್ದವರು ಏನಾದರೂ ಸ್ಟ್ರೈಕನ್ನು ಮಾಡಿದರೆ, ದಾಳಿಯನ್ನು ಮಾಡಿದರೆ, ಅದರ ಪ್ರತಿಫಲವಾಗಿ ಪ್ರತಿದಾಳಿಯಾಗಿ ರಿಟ್ಯಾಲಿಯೇಷನ್ ಮಾಡಲಿಕ್ಕೆ ಇವರು ರೆಡಿ ಇದ್ದಾರೆ. ಇವ್ರ ಹತ್ರ ಏನು ವೆಪನ್ಸ್ ಇದೆಯೋ ಇವ್ರ ಹತ್ರ ಅದೇ ವೆಪನ್ಸ್ ಇದೆ, ಅಷ್ಟೇ ಸ್ಟ್ರಾಂಗ್ ವೆಪನ್ಸ್ ಇದೆ. ಇಬ್ಬರು ಫಸ್ಟ್ ಸ್ಟ್ರೈಕನ್ನು ಮಾಡಲಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಮಾಡಿದರೆ ರಿಟ್ಯಾಲಿಯೇಷನ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಯಾಕೆ ವೇಟ್ ಮಾಡ್ತಿದ್ದಾರಪ್ಪ ಅಂದರೆ, ಎರಡೂ ಕಡೆ ಅಷ್ಟೇ ಸ್ಟ್ರಾಂಗ್ ಆದಂಥ ನ್ಯೂಕ್ಲಿಯರ್ ವೆಪನ್ಸ್ ಇರೋದ್ರಿಂದ, ಇಬ್ಬರೂ ನಾಶ ಆಗೋದ್ರಿಂದ, ಯಾರಿಗೂ ಕೂಡ ಅಡ್ವಾಂಟೇಜ್ ಸಿಗದೇ ಇರೋದರಿಂದ ಅವರು ಭಯದಲ್ಲಿ ಇದ್ದು ಯುದ್ಧವನ್ನು ಮಾಡೋದನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಅಶ್ಯೂರೆನ್ಸ್ ಏನಿದೆ, ಭರವಸೆ ಇದೆ,
ನನ್ನನ್ನು ಕೊಂದರೆ ನೀನು ಸಾಯ್ತಿ ಅನ್ನೋ ಭರವಸೆ ಏನಿದೆಯಲ್ಲ, ಸೊ ಆ ನಾಶದ ಭರವಸೆ, ನಾನು ನಾಶ ಅಂದರೆ ನೀನು ನಾಶ ಆಗ್ತಿ ಅನ್ನೋ ಒಂದು ಭರವಸೆ ಇವರಲ್ಲಿ ಇತ್ತು. ಅದು ನ್ಯೂಕ್ಲಿಯರ್ ಒಂದು ಅಶ್ಯೂರೆನ್ಸ್ ಇತ್ತು. ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಪರಸ್ಪರ ಭರವಸೆಯ ಒಂದು ವಿನಾಶ ಅಂತ ಹೇಳಿ. ಸೊ ಇದಕ್ಕೆ ನಾವು ಆಕ್ರೋನಿಮ್ ಅಂತ ಹೇಳ್ತೀವಿ, ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, MAD ಅಂತ ಕರೆಯೋದಿಲ್ಲ, ಮ್ಯಾಡ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಅಬ್ರಿವೇಷನ್ ಮತ್ತು ಅಕ್ರೋನಿಮಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಬ್ರಿವೇಷನಲ್ಲಿ ಸ್ಪೆಲ್ಲಿಂಗ್ ಪ್ರೊನೌನ್ಸಿಯೇಷನ್ ಮಾಡ್ತೀವಿ, SDA SSLC ಅಂಥೇಳಿ. ಹಾಗೆ ಅಕ್ರೋನಿಮಲ್ಲಿ ಪ್ರೊನೌನ್ಸಿಯೇಷನ್ ವರ್ಡನ್ನು ಪ್ರೊನೌನ್ಸಿಯೇಟ್ ಮಾಡ್ತೀವಿ ವರ್ಡ್ ಆಗಿ. MAD ಅನ್ನೋದೆಲ್ಲ ಮ್ಯಾಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಅಕ್ರೋನಿಮ್ ಅಂತೀವಿ, SSLCಗೆ ಅಬ್ರಿವೇಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಮ್ಯಾಡ್ ಅನ್ನೋ ಅಕ್ರೋನಿಮ್ ಇದೊಂದು ಪ್ಯಾರಡಾಕ್ಸ್ ಆಗಿತ್ತು. ಪ್ಯಾರಡಾಕ್ಸ್ ಮೀನ್ಸ್ ಅಪೋಸಿಟ್ ಫೀಚರ್ಸ್ ಇರುವಂಥದ್ದು. ದೇರ್ ವರ್ ಅಪೋಸಿಟ್ ಸೈಡ್ಸ್ ವರ್ ರೆಡಿ ಟು ಸ್ಟ್ರೈಕ್ ಆ್ಯಂಡ್ ರಿಟ್ಯಾಲಿಯೇಟ್. ದಾಳಿ ಮಾಡಲಿಕ್ಕೂ ಅಲ್ಲಿ ಅದನ್ನು ಪ್ರತಿ ದಾಳಿ ಮಾಡಲಿಕ್ಕೂ ರೆಡಿ ಇರುವಂಥ ಅಪೋಸಿಟ್ ಸೈಡ್ಸ್ಗಳಿದ್ದು, ಶತ್ರುಗಳಿದ್ದರು. ಹಾಗಾಗಿ ಇದಕ್ಕೆ ಮ್ಯಾಡ್ಗೆ ಪ್ಯಾರಡಾಕ್ಸ್ ಅಂತ ಹೇಳ್ತೀವಿ ನಾವು. ಇನ್ನಿದ್ರ ಎಫೆಕ್ಟ್ ಏನಪ್ಪ ಅಂದರೆ, ದಿಸ್ ಮ್ಯಾಡ್ ವಾಸ್ ದ ಸಿಂಗಲ್ ಥ್ರೆಡ್, ಥಿನ್ ಥ್ರೆಡ್ ದಟ್ ವಾಸ್ ಪ್ರೊಟೆಕ್ಟಿಂಗ್ ದೀಸ್ 3 powers ಫ್ರಮ್ ದ ಡಿಸ್ಟ್ರಕ್ಷನ್, ಫ್ರಮ್ ದ ಬ್ಯಾಟಲ್ ಪೇಟ್. ಒಂದು ದುರದೃಷ್ಟದಿಂದ, ವಿನಾಶದಿಂದ ಇವ್ರನ್ನ ಕಾಪಾಡೋದು ಯಾವುದಾಗಿತ್ತಪ್ಪ ಅಂದರೆ ಇದೇ ಮ್ಯಾಡ್ ಆಗಿತ್ತು. And they were continuing, 3 powers were continuing to conduct the tests of the nuclear weapons to develop the stronger weapons. ಇನ್ನೂ ಸ್ಟ್ರಾಂಗ್ ಆಗಿರುವಂಥ ವೆಪನ್ಸ್ಗಳನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು. ಆ್ಯಂಡ್ ದ್ಯಾಟ್ ವಾಸ್ ಇಂಟ್ರೊಡ್ಯೂಸಿಂಗ್ ದ ಇಂಬ್ಯಾಲೆನ್ಸ್ ಫಾರ್ ದ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಅಪ್. ಈ ಒಂದು ಜಾಗತಿಕ ಪರಮಾಣು ಬಿಕ್ಕಟ್ಟಿಗೆ ಒಂದು ಪರಿಚಯಾತ್ಮಕವಾಗಿ, ಅಸಮತೋಲನದ ಪರಿಚಯಾತ್ಮಕವಾಗಿ ಇವರು ಮಾಡುವಂಥ ಕೆಲಸ ಉಂಟಾಗ್ತಾ ಇತ್ತು. ಹೌದು, ಈಗ ಒಂದು ಸೈಡ್ ಇದ್ದವರು ಸ್ಟ್ರಾಂಗ್ ಆಗಿರುವಂಥ ಒಂದು ವೆಪನನ್ನು ಪೊಸೆಸ್ ಮಾಡಿದರೆ, ಅದನ್ನು ಪಡ್ಕೊಂಡ್ರೆ, ಇನ್ನೊಂದು ಸೈಡ್ ಅಪೋಸಿಟ್ ಸೈಡ್ದವರು ಕೂಡ ಅದಕ್ಕಿಂತ ಸ್ಟ್ರಾಂಗ್ ಇರೋದನ್ನು ಪಡ್ಕೊಳಕ್ಕೆ ಹೋಗ್ತಾರೆ, ಕಂಡುಹಿಡಿತಾರೆ. ಸೊ ಇಲ್ಲಿ ಬ್ಯಾಲೆನ್ಸ್ ಇದ್ದಿದ್ದು ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ಇದಕ್ಕೆ ನಾವು ನ್ಯೂಕ್ಲಿಯರ್ ಸ್ಟ್ಯಾಂಡ್ ಆಫ್ ಅಂತ ಹೇಳ್ತೀವಿ, ಪರಮಾಣು ಬಿಕ್ಕಟ್ಟು ಅಂತ ಹೇಳಿ. ಏನು ಪರಮಾಣು ಬಿಕ್ಕಟ್ಟು ಅಂದರೆ, ಈಗ ಎರಡೂ ಸ್ಟ್ರಾಂಗ್ ಆಗ್ತಾ ಹೋದರೆ, ಇವರು ಸ್ಟ್ರೈಕ್ ಮಾಡಿದರೆ, ಇವರು ರಿಟ್ಯಾಲಿಯೇಟ್ ಮಾಡಿದರೆ, ಇಬ್ಬರು ಯುದ್ಧ ಮಾಡಿದರೆ ಇಲ್ಲಿ ಉಪಯೋಗ ಲಾಭ ಯಾರಿಗೂ ಇಲ್ಲ. ಯಾಕಂದರೆ ಎರಡೂ ಕಡೆ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಎರಡೂ ನಾಶ ಆಗುತ್ತೆ. ಇಲ್ಲಿ ಲಾಭ ಯಾರಿಗೂ ಆಗೋದಿಲ್ಲ. ಇದಕ್ಕೆ ಇಂಥ ಒಂದು ಸಿಚುವೇಶನ್ ಏನೋ ಸ್ಟ್ಯಾಂಡ್ ಆಫ್ ಅಂತ ಹೇಳ್ತೀವಿ, ಬಿಕ್ಕಟ್ಟು ಅಂತ ಹೇಳ್ತೀವಿ. ಸೊ ಈ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಅಪ್ ವಾಸ್ ದೇರ್, ಅಲ್ಲಿ ಉಂಟಾಗಿತ್ತು. ಸೊ ದ್ಯಾಟ್ಸ್ ವೈ ದೀಸ್ 3 ಸೂಪರ್ ಪವರ್ಸ್, ದೀಸ್ 3 ನ್ಯೂಕ್ಲಿಯರ್ ಪವರ್ಸ್ ಆರ್ ಕಮಿಂಗ್ to an agreement. These nuclear powers are coming to an agreement. ಒಂದು ಅಗ್ರಿಮೆಂಟಿಗೆ ಬರ್ತಾ ಇದ್ದಾರೆ ಇವಾಗ. ಏನು ಅಗ್ರಿಮೆಂಟ್ ಅದು, ಏನದು ಒಪ್ಪಂದ ಅಂತ ಅಂದರೆ, ಟು ಪುಟ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಈ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮೇಲೆ ಒಂದು ಬ್ಯಾನ್, ನಿಷೇಧವನ್ನು ಹೇರೋದು. ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಯಾರು ಮಾಡಬಾರ್ದು ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಸೊ ದ್ಯಾಟ್ಸ್ ವೈ ಫ್ರಮ್ ದೋಸ್ 3 nuclear powers, 3 countries, the technical experts were summoned in Geneva to solve the problem that arose as a result. ಸೊ ಆ ಒಂದು ಪರಿಣಾಮದಿಂದ, ಒಪ್ಪಂದದ ಪರಿಣಾಮದಿಂದ ಉಂಟಾಗುವಂತಹ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಎಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನು ಅಲ್ಲಿ ಕರೆದಿದ್ದಾರೆ. ಸೊ ಇಲ್ಲಿ ನಿಮಗೆ three nuclear powers. 3 nuclear powers are willing to come to an agreement ಅಂತ ಹೇಳ್ತಾರೆ. ಸ್ಟೇಟ್ಮೆಂಟನ್ನು ಕೊಟ್ಟು ಅಲ್ಲಿ ಒಂದು 3 ಕ್ವೆಶನ್ಸನ್ನು ನಿಮಗೆ ಕೇಳ್ಬೋದು. ಈ ಕ್ವೆಶನನ್ನು ನೇಮ್ ದ 3 nuclear powers ಅಂತ ಕೇಳ್ಬೋದು. 3 ನ್ಯೂಕ್ಲಿಯರ್ ಪವರ್ಸ್ಗಳನ್ನು ಹೆಸರು ಹೇಳಿ ಅಂತ ಕೇಳ್ತಾರೆ.
ಸೊ ಅವಾಗ ನೀವು UK, US ಆ್ಯಂಡ್ ಸೋವಿಯತ್ ಯೂನಿಯನ್ ಅಂತ ಹೇಳಬೇಕಾಗತ್ತೆ, ಅಥವಾ UK, US, USSR ಅಂತ ಹೇಳಬೇಕಾಗತ್ತೆ. ಸೊ ಇದು ಇಲ್ಲಿ ನಿಮಗೆ A ಕ್ವೆಶನಿಗೆ ಆನ್ಸರು. ಇನ್ನು B ಕ್ವೆಶನ್ ಏನು ಕೇಳ್ಬೋದಪ್ಪ ಅಂದರೆ ನಿಮಗೆ ವೈ ಡಿಡ್ ದೇ ಡಿಸೈಡ್ ಟು ಕಮ್ ಟು ಆ್ಯನ್ ಅಗ್ರಿಮೆಂಟ್. ಆ ಅಗ್ರಿಮೆಂಟಿಗೆ ಯಾಕೆ ಅವ್ರು ಬಂದ್ರಪ್ಪ ಅಂದರೆ ಬಿಕಾಸ್ ದ 3 ನ್ಯೂಕ್ಲಿಯರ್ ಪವರ್ಸ್ ಹ್ಯಾಡ್ the more than enough nuclear weapons to destroy others at the first try, as well as whereas other side had plenty of time to retaliate on its enemy. ಸೊ ತಮ್ಮ ಶತ್ರುಗಳ ಮೇಲೆ ಇವರು ಪ್ರತಿದಾಳಿ ಮಾಡಲಿಕ್ಕೆ ಟೈಮ್ ಇತ್ತು, ಅವರು ದಾಳಿ ಮಾಡಿದರೆ ನಾಶ ಆಗೋ ಸಂಭವ ಇತ್ತು. ಸೊ ಇಬ್ಬರು ದಾಳಿ ಮಾಡಿದರೆ ಇಬ್ಬರು ನಾಶ ಆಗುವ ಸಂಭವ ಇತ್ತು. And at that moment they were developing stronger weapons and there was the nuclear standoff. That's why they are coming to an agreement anta helbodu. And then next idr mele ee ಒಂದು ಸ್ಟೇಟ್ಮೆಂಟ್ ಮೇಲೆ ಕ್ವೆಶ್ಚನ್ ಕೇಳಬಹುದು, ವಾಟ್ ವಾಸ್ ದಟ್ ಅಗ್ರಿಮೆಂಟ್ ಅಂತ ಕೇಳಬಹುದು. ಸೊ ಅಗ್ರಿಮೆಂಟಿಗೆ ಬಂದಿದ್ರಲ್ಲ ಅವರು, ಅದು ಅಗ್ರಿಮೆಂಟ್ ಯಾವುದಪ್ಪ ಅಂದರೆ ಟು ಪುಟ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅಂತ ಹೇಳಬೇಕಾಗತ್ತೆ. ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮೇಲೆ ಬ್ಯಾನ್ ಮಾಡೋದೇ ಇವರಿಗೆ ಅಗ್ರಿಮೆಂಟ್ ಆಗಿತ್ತು. ಸೊ ಈ ಸ್ಟೇಟ್ಮೆಂಟ್ ಇಲ್ಲಿ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮ್ಮನ್ಡ್ ಫ್ರಮ್ 3 ಕಂಟ್ರೀಸ್ ಅಂತ ಇದೆಯಲ್ಲ, ಅದನ್ನು ವೈ ಅಂತ ಕೇಳ್ಬೋದು ನಿಮಗೆ. ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮ್ಮನ್ಡ್ ಇನ್ ಜಿನೆವಾ ಅಂತ ಕೇಳ್ಬೋದು. ಯಾಕೆ ಅವ್ರನ್ನೆಲ್ಲ ಅಲ್ಲಿ ಕರೆದ್ರು ಕೂರಿಸಿದ್ರು ಅಂತ ಕೇಳ್ಬೋದು. ಸೊ ಅದಕ್ಕೆ ನಿಮಗಿಲ್ಲಿ ಆನ್ಸರ್ ಕೆಳಗಿನ ಪ್ಯಾರಾಗ್ರಾಫಲ್ಲಿ ಇದೆ. ಇಲ್ಲಿ 1945ರಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಮೇರಿಕಾ ಮೊದಲ ನ್ಯೂಕ್ಲಿಯರ್ ಬಾಂಬನ್ನು ಎಕ್ಸ್ಪ್ಲೋಡ್ ಮಾಡುತ್ತೆ. ಸೊ ಆ ಕಾರಣದಿಂದ ಎಲ್ಲ ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಈ ಒಂದು ವರ್ಲ್ಡ್ ವಾರ್ ಶುರುವಾಗಿತ್ತು. ಇನ್ ಫಾರ್ಮಲ್ ಟರ್ಮ್ಸ್ ದ ಪ್ರಾಬ್ಲಮ್ ವಾಸ್ ಫಾಲೋವಿಂಗ್. ಸಪೋಸ್ ದ್ಯಾಟ್ ಫಸ್ಟ್ ಒನ್, ದ ನ್ಯೂಕ್ಲಿಯರ್ ಪವರ್ಸ್ had signed agreement to stop the nuclear weapon test, and one of the participants had violated the agreement and secretly conducting the underground nuclear explosion. Yes, ಇವರಿಗೆ ಒಂದು ಸಂಶಯ ಇತ್ತು, ಒಂದು ವೇಳೆ ನಾವು ಅಗ್ರಿಮೆಂಟಿಗೆ ಬಂದ್ವಿ ಅಂದರೆ ಹೌದು ನಾವು ಒಂದು ವೇಳೆ ಈ ಒಂದು ನ್ಯೂಕ್ಲಿಯರ್ ವೆಪನ್ ಟೆಸ್ಟನ್ನು ಬ್ಯಾನ್ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಅಂತ ತಿಳ್ಕೊಳ್ರಿ. ಹಾಗೆ ಒಂದು ವೇಳೆ ಆ 3 ಪಾರ್ಟಿಸಿಪೆಂಟ್ಸಲ್ಲಿ ಒಬ್ಬರು ಗೊತ್ತಿಲ್ಲದ ಹಾಗೆ ಆ ಒಂದು ಒಪ್ಪಂದವನ್ನು ಉಲ್ಲಂಘನೆ ಮಾಡಿ ವೈಲೇಟ್ ಮಾಡಿ ಗೋ ಅಗೇನ್ಸ್ಟ್ ದ ಅಗ್ರಿಮೆಂಟ್ ವಿರುದ್ಧವಾಗಿ ಹೋಗಿ ಅವರು ಸೀಕ್ರೆಟಾಗಿ ಒಂದು ನ್ಯೂಕ್ಲಿಯರ್ ಟೆಸ್ಟನ್ನು ಅಂಡರ್ಗ್ರೌಂಡಲ್ಲಿ ಟೆಸ್ಟ್ ಮಾಡ್ತಾ ಇದ್ರು ಅಂದರೆ ಸ್ಫೋಟ ಮಾಡ್ತಿದ್ರು ಅಂದರೆ ಹೌ ಟು ಡಿಟೆಕ್ಟ್ ದ ವೈಲೇಷನ್. ಹಾಗಾದರೆ ಅದನ್ನು ಹೆಂಗೆ ಕಂಡುಹಿಡಿಬೇಕು? ವಿಚ್ ನೇಷನ್ ಈಸ್ ವೈಲೇಟಿಂಗ್ ದ್ಯಾಟ್ ಅಗ್ರಿಮೆಂಟ್. ಆ ಅಗ್ರಿಮೆಂಟನ್ನು, ಆ ಒಪ್ಪಂದವನ್ನು ಯಾವ ದೇಶ, ಯಾವ ಒಂದು ಪವರು ಉಲ್ಲಂಘನೆ ಮಾಡಾಕತ್ತೈತಿ ಅಂತ ಕಂಡು ಹಿಡಿಯೋದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮ್ಮನ್ಡ್ ಇನ್ ಜಿನೆವಾ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ವಾಸ್ ಡಿಟೆಕ್ಟಿಂಗ್ ದ ವೈಲೇಷನ್ or which nation is violating the agreement and secretly conducting the underground nuclear explosion. ಸೊ ಅಂಡರ್ಗ್ರೌಂಡಲ್ಲಿ ಒಂದು ಪರಮಾಣು ಒಂದು ಸ್ಫೋಟವನ್ನು ಯಾರು ಸೀಕ್ರೆಟಾಗಿ ನಡೆಸ್ತಾ ಇದ್ದಾರೆ, ಯಾರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆ ಒಂದು ಒಪ್ಪಂದವನ್ನು ಅಂತ ಕಂಡುಹಿಡಿಯೋದೇ ಒಂದು ನಿಜವಾದ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ನೀವಿಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. 3 technical experts were summoned to solve the problem that the detecting the violation of the agreement and who is secretly conducting the nuclear explosion ಅಂತೂ ಬರಿಬೇಕಾಗತ್ತೆ. ವೈಲೇಷನ್ ಮಾಡಿದ್ದು ಪ್ರಾಬ್ಲಮ್ಮ ಅಥವಾ ಆ ವೈಲೇಷನನ್ನು ಕಂಡು ಹಿಡಿಯೋದು ಪ್ರಾಬ್ಲಮ್ಮ ಅಂತ ಕೇಳ್ತಾರೆ. ಬಟ್ ಇಲ್ಲಿ ದ ಪ್ರಾಬ್ಲಮ್ ಇಸ್ ದ್ಯಾಟ್ ಡಿಟೆಕ್ಟಿಂಗ್ ದ ವೈಲೇಷನ್, ಆ ವೈಲೇಷನನ್ನು ಪತ್ತೆ ಹಚ್ಚೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು.
ಸೊ 7th paragraph ಅಲ್ಲಿ it turned out that this problem had a direct connection with the theory of seismic waves. Yes. This problem was directly connected with the theory of seismic waves. ಈ ಒಂದು ಭೂಕಂಪನ ಅಲೆಗಳು ಅಂತ ಏನು ಅಭ್ಯಾಸ ಮಾಡ್ತಿದ್ರು ಕೆಲಿಸ್ ಬೋರಾಕ್ ಅವರು, ಆ ಒಂದು ಥಿಯರಿ ಮೇಲೆ ಸಿದ್ಧಾಂತಕ್ಕೆ ಈ ಒಂದು ಸಮಸ್ಯೆ ಡೈರೆಕ್ಟ್ ಆಗಿ ಸಂಬಂಧ ಹೊಂದಿತ್ತು. ಹೇಗೆ ಅಂತೀರಾ? ಹೀಗಿದೆ ನೋಡಿ. So underground nuclear explosions were creating the tremors and the natural earthquakes. So earthquake was also producing the tremors. These two tremors were similar. ಈ ಎರಡೂ ಕಂಪನಗಳು ಸಾಮ್ಯತೆಯನ್ನು ಹೊಂದಿದ್ದು. ಭೂಮಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನು ಇಟ್ಟು ಅದನ್ನು ಎಕ್ಸ್ಪ್ಲೋಡ್ ಮಾಡಿದಾಗ, ಸಿಡಿಸಿದಾಗ ಉಂಟಾಗುವ ಒಂದು ಕಂಪನಗಳು, ಭೂಕಂಪ ಆದಾಗ ಉಂಟಾಗುವ ಕಂಪನಗಳು ಎರಡೂ ಒಂದೇ ರೀತಿಯಾಗಿತ್ತು. ಬಟ್ ಇಲ್ಲಿ ಅವರಿಗೆ ಏನು ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂದರೆ, ಹೌ ಟು ಡಿಸ್ಟಿಂಗ್ವಿಶ್ ದ ಟ್ರೆಮರ್ಸ್ ಆಫ್ ದ ನ್ಯಾಚುರಲ್ ಟ್ರೆಮರ್ಸ್. ಹೌ ಟು ಡಿಸ್ಟಿಂಗ್ವಿಶ್ ದ ನ್ಯಾಚುರಲ್ ಟ್ರೆಮರ್ಸ್, ಈ ಸ್ವಾಭಾವಿಕವಾದ ಕಂಪನಗಳನ್ನು, ಭೂಕಂಪದಿಂದ ಆದ ಕಂಪನಗಳನ್ನು ಹೇಗೆ ಪತ್ತೆ ಹಚ್ಚೋದು, ಹೇಗೆ ಭಿನ್ನ ಮಾಡೋದು, ಬೇರ್ಪಡಿಸೋದು, ಯಾವುದರಿಂದ? ಫ್ರಾಮ್ ದಿ ದ ಟ್ರೆಮರ್ಸ್ ಬೈ ದ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್. ಈ ಪರಮಾಣು ಸ್ಫೋಟದಿಂದ ಉಂಟಾದ ಕಂಪನಗಳಿಂದ ಮತ್ತು ಈ ಭೂಕಂಪದಿಂದ ಸ್ವಾಭಾವಿಕವಾಗಿ ಉಂಟಾದ ಕಂಪನಗಳನ್ನು ಹೇಗೆ ಬೇರ್ಪಡಿಸೋದು, ಅವುಗಳನ್ನು ಹೇಗೆ ಡಿಸ್ಟಿಂಗ್ವಿಶ್ ಮಾಡೋದು, ವ್ಯತ್ಯಾಸವನ್ನು ಹೆಂಗೆ ಕಂಡುಹಿಡಬೇಕು ಅನ್ನೋದೇ ಇವರಿಗೆ ಒಂದು ಸವಾಲಾಗಿಬಿಟ್ಟಿತ್ತು. ಸೊ ದಿಸ್ ಸಡನ್ಲಿ his theoretical knowledge, his means Kelly's borax. So Kelly's borax theoretical knowledge on the theory of seismic waves had a direct application in the area of survival of humankind. Yes, ಈ ಮಾನವ ಕುಲದ ಒಂದು ಉಳಿವಿಗಾಗಿ ಇರುವಂಥ ಒಂದು ವಲಯ ಏನಿದೆಯಲ್ಲ, ಆ ಕ್ಷೇತ್ರ, ಮಾನವ ಕುಲದ ಉಳಿವಿನ ಒಂದು ಕ್ಷೇತ್ರಕ್ಕೆ ಇದು ಒಂದು ಡೈರೆಕ್ಟ್ ಅಪ್ಲಿಕೇಶನ್, ಅನ್ವಯ ಆಗ್ತಾ ಇತ್ತು ಈ ಒಂದು ನಾಲೆಜ್, ಥಿಯರಿಟಿಕಲ್ ನಾಲೆಜ್. ಸೊ ಹಿಯರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ Kelly's borax research on the theory of seismic waves had a direct application in the area of survival of humankind. ಮಾನವನ ಬದುಕಿಗೆ, ಮಾನವನ ಉಳಿವಿಗೆ, ಮಾನವ ಕುಲದ ಉಳಿವಿಗೆ ಈ ಒಂದು ಸಿದ್ಧಾಂತ, ಈ ಒಂದು ಅಧ್ಯಯನ, ಈ ಒಂದು ಜ್ಞಾನ, ಸೆಸ್ಮಿಕ್ ವೇವ್ಸ್ ಒಂದು ಜ್ಞಾನ ಒಂದು ಅಪ್ಲಿಕೇಶನ್ ಅನ್ನು ಹೊಂದಿದೆ, ಅನ್ವಯವನ್ನು ಹೊಂದಿದೆ. ಸೊ it was very helpful to survive of the mankind. ಮಾನವ ಕುಲದ ಉಳಿವಿಗೆ ಇದು ಬಹಳ ಉಪಯುಕ್ತವಾದಂಥದ್ದು ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಮೊಂದು ಕ್ವೆಶನ್ ಕೇಳ್ಬೋದು, ಇನ್ ವಿಚ್ ಏರಿಯಾ ದ Kelly's borax ಥಿಯರಿಟಿಕಲ್ ನಾಲೆಜ್ ಹ್ಯಾಡ್ ಅ ಡೈರೆಕ್ಟ್ ಅಪ್ಲಿಕೇಶನ್ ಅಂತ ಕೇಳ್ಬೋದು. ಯಾವ ಏರಿಯಾದಲ್ಲಿ, ಯಾವ ಕ್ಷೇತ್ರದಲ್ಲಿ Kelly's borax ಅವರ ಒಂದು ಥಿಯರಿಟಿಕಲ್, ಸಿದ್ಧಾಂತಿಕ ಒಂದು ಜ್ಞಾನ ನೇರವಾದ ಒಂದು ಅನ್ವಯವನ್ನು ಹೊಂದಿತ್ತು ಅಂತ ಕೇಳಿದರೆ ನೀವಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಇನ್ ದಿ ಏರಿಯಾ ಆಫ್ ಸರ್ವೈವಲ್ ಆಫ್ ಹ್ಯೂಮನ್ ಕೈಂಡ್ ಅಂತ ಹೇಳಬೇಕು. ಇನ್ ದಿ ಅಟ್ಮಾಸ್ಫಿಯರ್ ಆಫ್ ದ ಆನ್ಗೋಯಿಂಗ್ ಕೋಲ್ಡ್ ವಾರ್ with political tensions hanging over our heads. Yes, in that atmosphere of the Cold War, all political tensions that deciding to ban the nuclear weapon test, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ದ್ವಂದ್ವಗಳಿದ್ದು, ಟೆನ್ಷನ್ಸ್, ಒಂದು ವರಿಗಳಿದ್ದುವೋ, ಆ ಎಲ್ಲ ಉದ್ವೇಗಗಳು, ಆ ಎಲ್ಲ ತೊಂದರೆಗಳು ಯಾರನ್ನ ಚಿಂತೆಗೀಡು ಮಾಡ್ತಿತ್ತಪ್ಪ ಅಂದರೆ ಈ ವಿಜ್ಞಾನಿಗಳ ಬಗ್ಗೆ ವರಿ ಮಾಡಕ್ತಿತ್ತು. ಈ ವಿಜ್ಞಾನಿಗಳು ಆ ಒಂದು ಪೊಲಿಟಿಕಲ್ ಟೆನ್ಷನ್ಸ್ಗಳ ಬಗ್ಗೆ ವರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮೀನ್ಸ್ ಅವ್ರ ಮೇಲೆ ತೂಗಾಡ್ತಾ ಇತ್ತು ಆ ಎಲ್ಲ ಟೆನ್ಷನ್ಸ್. ಸೈಂಟಿಸ್ಟ್ಸ್ ಆ್ಯಂಡ್ ಎಂಜಿನಿಯರ್ಸ್ ಫ್ರಮ್ ದಿ ಅಪೋಸಿಟ್ ಸೈಡ್ಸ್ ಆಫ್ ದ ಐರನ್ ಕರ್ಟನ್ ಹ್ಯಾಡ್ ಟು ಫೈಂಡ್ ಅ ಸೊಲ್ಯೂಷನ್. ಹೌದು, ಈ ಐರನ್ ಕರ್ಟನ್ ಎರಡೂ ಕಡೆ ಇರುವಂತಹ, ವಿರುದ್ಧ ಕಡೆ ಇರುವಂತಹ
ಸೈಂಟಿಸ್ಟ್ಸ್, ಇಂಜಿನಿಯರ್ಸ್ ಇಬ್ಬರು ಆ ಒಂದು ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗಿತ್ತು. ಐರನ್ ಕರ್ಟನ್ ಅಂದರೆ ಇಟ್ ವಾಸ್ a border of the socio-political border. It was a socio-political border. ಇದೊಂದು ಸಾಮಾಜಿಕ ಮತ್ತು ರಾಜಕೀಯ ಒಂದು ಅಡ್ಡಗೋಡೆಯಾಗಿತ್ತು ಬಿಟ್ವೀನ್ ವೆಸ್ಟರ್ನ್ ಯುರೋಪ್ ಆ್ಯಂಡ್ ಸೆಂಟ್ರಲ್ ಈಸ್ಟರ್ನ್ ಯುರೋಪ್ ಕಂಟ್ರೀಸ್. ಇವುಗಳ ಮಧ್ಯೆ ಒಂದು ಅಡ್ಡಗೋಡೆಯಾಗಿತ್ತು, ಇಮ್ಯಾಜಿನರಿ ಬ್ಯಾರಿಯರ್ ಇದೊಂದು. ಸೊ ಈ ಒಂದು ಐರನ್ ಕರ್ಟನ್ ಬೇರೆ ಬೇರೆ ಇತ್ತು. ಅಪೋಸಿಟ್ ಸೈಡ್ಸ್, ವಿರುದ್ಧ ದೇಶಗಳಿಂದ ಬಂದಂಥ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಸು ಒಂದಾಗಿ ಇಲ್ಲಿ ಕೆಲಸ ಮಾಡಬೇಕಾಗಿತ್ತು, ಸೊಲ್ಯೂಷನ್ ಕಂಡುಹಿಡಿಬೇಕಾಗಿತ್ತು. ಸೊ ವಿಚ್ ಔಟ್ವರ್ಡ್ಲಿ ಸೀಮ್ಡ್ ಇಂಪಾಸಿಬಲ್. ಎಸ್, ಹೊರ ಜಗತ್ತಿಗೆ ಇದು ಅಸಾಧ್ಯ ಅಂತ ತೋರ್ತಿತ್ತು. ಯಾಕಂದರೆ ಇಬ್ಬರು ವಿರುದ್ಧ ಶತ್ರು ದೇಶಗಳಿಂದ ಬಂದಂಥವ್ರು ಅದು ಹೇಗೆ ಕಂಡುಹಿಡಿತಾರೆ ಅಂತ ಅಸಾಧ್ಯ ಅಂತ ಅನಿಸಿತ್ತು. ಗಿವನ್ ಆಲ್ ಅವರ್ ಡಿಫ್ರೆನ್ಸಸ್ ಇನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್. ಎಸ್, all scientists and engineers had their cultural and political differences. ಅವರಲ್ಲಿ ಈ ಸಾಂಸ್ಕೃತಿಕ ಮತ್ತು ರಾಜಕೀಯ ಭಿನ್ನತೆಗಳಿದ್ದು ಅವರಲ್ಲಿ. ಸೊ ಹೀಗಾಗಿ ಔಟ್ವರ್ಡ್ಲಿ ಹೊರ ಜಗತ್ತಿಗೆ ಏನು ಅನಿಸುತ್ತಪ್ಪ ಅಂದರೆ ಇಟ್ ವಾಸ್ ಇಂಪಾಸಿಬಲ್ ಟು ಫೈಂಡ್ ಅ ಸೊಲ್ಯೂಷನ್. ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ಇಂಪಾಸಿಬಲ್, ಅಸಾಧ್ಯ ಅಂತ ಅನಿಸಿತ್ತು. So what saved us was a clear and obvious distinction. ಕೆಲ್ಸ ಬರೋಕೆ ಅವ್ರು ಹೇಳಕುತ್ತಾರೆ. ಹಾಗಾದರೆ ನಮ್ಮನ್ನು ಯಾವುದಪ್ಪ ಅಂದರೆ ಕ್ಲಿಯರ್, ಒಂದು ಸ್ಪಷ್ಟವಾದ, ಆಬ್ವಿಯಸ್, ಈಸಿಲಿ ಅಂಡರ್ಸ್ಟುಡ್, ಸರಳವಾಗಿ ಅರ್ಥೈಸ್ಕೊಳ್ಬಹುದಾದಂಥ ಡಿಸ್ಟಿಂಕ್ಷನ್, ವ್ಯತ್ಯಾಸ ಅಂತ ಹೇಳ್ತೀವಿ, ಭಿನ್ನತೆ ಅಂತ ಹೇಳ್ತೀವಿ. ಸೊ ಇವರು ತಮ್ಮ ಭಿನ್ನತೆಗಳನ್ನು ಸರಳವಾಗಿ ಅರ್ಥೈಸಿಕೊಂಡು ಏನು ಡಿಸೈಡ್ ಮಾಡಿದಾರಪ್ಪ ಅಂದರೆ ದೇ ವರ್ ಆಲ್ ಸೈಂಟಿಸ್ಟ್. ಎಸ್, ಭಿನ್ನತೆಗಳಿದ್ರೂ ಕೂಡ ಅವರೆಲ್ಲ ಯಾರು ವಿಜ್ಞಾನಿಗಳು ಅಂತ ಅಂದ್ಕೊಂಡ್ರು. ವಿ ವರ್ ಆಲ್ ಸೈಂಟಿಸ್ಟ್ ಅಂತ ಫೀಲ್ ಮಾಡಿದರು. ಅದಾದ ನಂತರ ವಿ ವರ್ ಏಬಲ್ ಟು ವರ್ಕ್ ಔಟ್ ಕಾಮನ್ ಲ್ಯಾಂಗ್ವೇಜ್ ಆ್ಯಂಡ್ ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್ ಆ್ಯಂಡ್ ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೊಂದು ಕ್ವೆಶನ್ ಬರುತ್ತೆ, ವಾಟ್ ಮೇಕ್ಸ್ ದ ಸೈಂಟಿಸ್ಟ್ ವರ್ಕ್ ಟುಗೆದರ್ ಇನ್ ಸ್ಪೈಟ್ ಆಫ್ ದೇರ್ ಕಲ್ಚರಲ್ ಆ್ಯಂಡ್ ಪೊಲಿಟಿಕಲ್ ಡಿಫ್ರೆನ್ಸಸ್. ಅವರ ರಾಜಕೀಯ ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಅವರು ಒಂದಾಗಿ ಕೆಲಸ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಬಿಕಾಸ್ ದೇವರ್ ಆಲ್ ಸೈಂಟಿಸ್ಟ್, ಅವರೆಲ್ಲ ವಿಜ್ಞಾನಿಗಳು, ಒಂದು ಕಾರಣ ಸಾಕು. ಅದೇ ರೀತಿ ದೇ ವರ್ ಆಲ್ ಏಬಲ್ ಟು ವರ್ಕ್ ಔಟ್ ಅ ಕಾಮನ್ ಲ್ಯಾಂಗ್ವೇಜ್, ಎಲ್ಲರಿಗೂ ಒಂದೇ ಭಾಷೆ, ವಿಜ್ಞಾನ ಭಾಷೆ ಒಂದೇ ಅವರಿಗೆ. ಆ್ಯಂಡ್ ದೇ ವರ್ ವರ್ಕಿಂಗ್ ಬೇಸ್ಡ್ ಆನ್ ದ ರೆಸ್ಪೆಕ್ಟ್ ಟು ದೇರ್ ಹಾರ್ಡ್ ಎವಿಡೆನ್ಸ್. ಅಲ್ಲಿ ಯಾರಾದರೂ ಒಂದು ಸಾಕ್ಷಿಯನ್ನು ಕಂಡುಹಿಡಿದರೆ, ಸೊಲ್ಯೂಷನನ್ನು ಕಂಡುಹಿಡಿದರೆ, ಒಳ್ಳೆಯ ವಿಚಾರ ಬಂದರೆ ಅದನ್ನು ಅವರ ಕಠಿಣ ಶ್ರಮಕ್ಕೆ, ಅವರ ಕಠಿಣ ಕೆಲಸಕ್ಕೆ ಇವರು ರೆಸ್ಪೆಕ್ಟ್ ಕೊಡ್ತಿದ್ರು ಎಲ್ಲರೂ. ಆ್ಯಂಡ್ ದೇ ವರ್ ಆಲ್ ranking the expertise only. There was truth, undisputable ಅಂತ ಹೇಳ್ತೀವಿ. ಅಲ್ಲಿ ವಾದ ಮಾಡೋಕ್ಕೆ ಆಗದೇ ಇರುವಂಥದ್ದು, ಯಾಕಂದರೆ ವಿಜ್ಞಾನಿಗಳಂದ್ರೆ ಸತ್ಯವನ್ನು ನಂಬ್ತಿದ್ರು. ಸೊ ಅಲ್ಲಿ ಸತ್ಯ ಇತ್ತು, ಯಾವುದರಪ್ಪ ಅಂದರೆ ಎಕ್ಸ್ಪರ್ಟೈಸ್, ಯಾರಿಗೆ ಪರಿಣಿತಿ ಇತ್ತು ಅವರನ್ನು ನಂಬ್ತಿದ್ರು, ಅವರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು. ಸೊ ದೇ ವರ್ ರೆಸ್ಪೆಕ್ಟಿಂಗ್ ಹಾರ್ಡ್ ಎವಿಡೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಆ್ಯಂಡ್ ಎಕ್ಸ್ಪರ್ಟೈಸ್, ಪರಿಣಿತಿಯನ್ನು ಅವರು ರೆಸ್ಪೆಕ್ಟ್ ಮಾಡ್ತಿದ್ರು. ಆ್ಯಂಡ್ ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್, ಇಟ್ ಮೀನ್ಸ್ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅವರು ಸ್ವತಃ ವಿಮರ್ಶೆಯನ್ನು ಮಾಡ್ಕೊತಾ ಇದ್ದರು, ಸತತವಾಗಿ ತಮ್ಮನ್ನು ತಾವು ಮೌಲ್ಯಮಾಪನ ಮಾಡ್ತಾಯಿದ್ರು. ತಾವು ಮಾಡಿದ್ದು ಸರಿನೋ ಇಲ್ಲೋ ಅಂತ ಅಸೆಸ್ ಮಾಡ್ತಾಯಿದ್ರು, ಮೌಲ್ಯಮಾಪನ ಟೆಸ್ಟ್ ಮಾಡ್ಕೊತಿದ್ರು ತಮ್ಮನ್ನೇ ತಾವು. ಇದಕ್ಕೆ ನಾವು ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್ ಅಂತೀವಿ. ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಂಡು, ನಾನು ಸರಿ ಇದೆಯಾ, ನಾನು ಮಾಡೋದು ಸರಿ ಇದೆಯಾ ಅಂತೇಳಿ. ಸೊ ಅವ್ರು ಕ್ರಿಟಿಸೈಸಿಂಗ್ ಮಾಡ್ಕೊತಾ ಇದ್ರು. ಈ ಒಂದು ಆ್ಯಟಿಟ್ಯೂಡ್ ಏನಿದೆಯಲ್ಲ, ಅವರು ಟುಗೆದರ್ ಆಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗಿತ್ತು. ಸೊ ನಿಮಗೆ ಈ ಕ್ವೆಶನ್ನು, ವಾಟ್ ಮೇಕ್ಸ್ ದ ಸೈಂಟಿಸ್ಟ್ ವರ್ಕ್ ಟುಗೆದರ್ ಇನ್ ಸ್ಪೈಟ್ ಆಫ್ ದೇರ್ ಕಲ್ಚರಲ್ ಆ್ಯಂಡ್ ಪೊಲಿಟಿಕಲ್
ಡಿಫ್ರೆನ್ಸಸ್ ಅಂತ ಕ್ವೆಶನ್ ಬಂತು ಅಂದರೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಎಸ್, ಬಿಕಾಸ್ they worked together in spite of their cultural and political backgrounds or differences, because they were all scientists and they were working out a common language and based on respect to the hard evidence and expertise and self-assessment, persistent self-criticism. ಸೊ ಈ ಸತತವಾಗಿ ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಮನೋಭಾವ ಇರೋದ್ರಿಂದ ಅವರು ಒಟ್ಟಾಗಿ ಕೆಲಸ ಮಾಡಿ ಇದಕ್ಕೊಂದು ಸೊಲ್ಯೂಷನನ್ನು ಹುಡುಕ್ತಾ ಇದ್ದಾರೆ. ಸೊ ಫೈನಲಿ, ವಿತ್ ದ ಹೆಲ್ಪ್ ಆಫ್ ದೀಸ್ ಸೈಂಟಿಸ್ಟ್, all politicians were able to decide that to put a ban on the nuclear weapon test. Yes, ಈ ಒಂದು ಪರಮಾಣು ಶಸ್ತ್ರಾಸ್ತ್ರದ ಒಂದು ಪರೀಕ್ಷೆಯ ಮೇಲೆ ನಿಷೇಧವನ್ನು ಹೇರಲಿಕ್ಕೆ ಇವರು ಡಿಸೈಡ್ ಮಾಡಿದರು. ಸೊ ಫೈನಲಿ ಆಲ್ ಪೊಲಿಟಿಷಿಯನ್ಸ್ ಡಿಸೈಡೆಡ್ the major problem, they had taken the major decisions. One of the major decisions, yes, was that nuclear weapon test ban. ಈ ಒಂದು ಬ್ಯಾನನ್ನು, ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಬ್ಯಾನ್ ಅನ್ನೋದನ್ನು ಒಂದು ನಿರ್ಧಾರವನ್ನು, ಅಂದಿನ ಕಾಲದ ಪ್ರಮುಖ ನಿರ್ಧಾರಗಳಲ್ಲಿ ಇದು ಒಂದು. ಸೊ ಇದನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡಿದ್ದು ಯಾರಪ್ಪ ಅಂದರೆ ಸೈಂಟಿಸ್ಟ್ಸ್. ವಿಜ್ಞಾನಿಗಳು ಯಾಕೆ ಬಡವರಾಗಿರ್ತಾರೆ? ವೈ ಯು ಆರ್ ಸೋ ಪೋರ್ ಅಂತ ಕೇಳ್ತಾರಲ್ಲ. ಸೊ ಯಾಕೆ ಬಡವರಾಗಿರ್ತಾರೆ? ಹಾಗೆ ಅಲ್ಲಿ ಕಡಿಮೆ ಆದಾಯ ಸಿಗ್ತಾ ಇದ್ರೂ ಕೂಡ ಅವರು ಯಾಕೆ ಸೈಂಟಿಸ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ ಅಂತ ನೋಡಿದ್ದೀವಿ. ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್, ಅದು ಯಾಕೆ ಅಂತ ನೋಡಿದ್ದೀವಿ. ಹಾಗೆ ಮಾಸ್ಕೋದಲ್ಲಿ ಇವರು ಏನು ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಕೆಲೆಸ್ ಬೋರಾಕ್ ಅವರನ್ನು ಜಿನೆವಾಕ್ಕೆ ಬರೋ ಕಾರಣ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಈ ಒಂದು ಅಗ್ರಿಮೆಂಟಿಗೆ ಬರಲಿಕ್ಕೆ ಕಾರಣ ಏನು, ನೆಕ್ಸ್ಟು ಅಗ್ರಿಮೆಂಟ್ ಯಾವುದಾಗಿತ್ತು ಅದು ಗೊತ್ತಾಯಿತು. ಆ 3 ಸೂಪರ್ ಪವರ್ಸ್, 3 ನ್ಯೂಕ್ಲಿಯರ್ ಪವರ್ಸ್ ಯಾವುದು ಅಂತ ಗೊತ್ತಾಯಿತು. ಹಾಗೆ ರಿಯಲ್ ಪ್ರಾಬ್ಲಮ್, ಆ ಎಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳು ಯಾಕೆ ಅಲ್ಲಿ ಕೂಡ್ಕೊಂಡಿದ್ರು ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ಈ ಸೆಸ್ಮಿಕ್ ವೇವ್ಸ್, the theory of seismic waves, the research on the theory of seismic waves had a direct connection with the problem. ಆ ಪ್ರಾಬ್ಲಮ್ ಜೊತೆಗೆ ಇದು ಕನೆಕ್ಷನ್ ಹೊಂದಿತ್ತು. ಎಕ್ಸ್ಪ್ಲೇನ್ ಅಂತ ಕೊಡ್ತಾರೆ. ಹೆಂಗೆ ಕನೆಕ್ಷನ್ ಹೊಂದಿತ್ತಪ್ಪ ಅಂದರೆ, ದ ಟ್ರೆಮರ್ಸ್ ಪ್ರೊಡ್ಯೂಸ್ಡ್ ಬೈ ದ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆ್ಯಂಡ್ ದ ಟ್ರೆಮರ್ಸ್ ಪ್ರೊಡ್ಯೂಸ್ಡ್ ಬೈ ದ ಅರ್ಥಕ್ವೇಕ್ ವರ್ ಸಿಮಿಲರ್. ಎರಡು ಸಾಮ್ಯತೆಯನ್ನು ಹೊಂದಿದ್ದು, ಒಂದೇ ಥರ ಕಾಣ್ತಿದ್ದು. ಕಂಪನಗಳು, ಭೂಕಂಪ ಆದಾಗಲೂ ಭೂಮಿ ನಡುಗ್ತಾ ಇತ್ತು, ಸ್ಫೋಟ ಆದಾಗಲೂ, ಅಂಡರ್ಗ್ರೌಂಡಲ್ಲಿ ಸ್ಫೋಟ ಆದಾಗಲೂ ಭೂಮಿ ನಡುಗ್ತಾ ಇತ್ತು. ಎರಡು ಸೇಮ್ ಕಾಣ್ತಿದ್ದು. ನೋಡಿದವ್ರು ಎಲ್ಲರಿಗೂ ಅದು ಏನು ಅನಿಸ್ತಿತ್ತು, ಭೂಕಂಪ, ಅರ್ಥಕ್ವೇಕ್ ಆಯಿತು ಅಂತ ಅನಿಸ್ತಿತ್ತು. ಸೊ ಈಗಿರುವಾಗ ಇವರು ಒಂದು ಸೆಸ್ಮಿಕ್ ವೇವ್ಸ್, ಆ ಭೂಕಂಪನ ಅಲೆಗಳು ಅಂತ ಏನು ರಿಸರ್ಚ್ ಮಾಡಿದ್ರಲ್ಲ, ಆ ಒಂದು ರಿಸರ್ಚನ್ನು ಆಧಾರವಾಗಿ ಇಟ್ಕೊಂಡು ದೇ ಕ್ಯಾನ್ ಡಿಸ್ಟಿಂಗ್ವಿಶ್ the natural tremors from the nuclear explosioned tremors. ಸೊ ನ್ಯೂಕ್ಲಿಯರ್ ಒಂದು ಸ್ಫೋಟದಿಂದ ಆಗುವಂಥ ಟ್ರೆಮರ್ಸ್ಗಳನ್ನು ಬೇರ್ಪಡಿಸೋಕೆ ಸಾಧ್ಯ ಆಗುತ್ತಿತ್ತು ಇವರಿಗೆ. ಯಾಕಪ್ಪ ಅಂದರೆ ಈ ನ್ಯಾಚುರಲ್ ಅರ್ಥಕ್ವೇಕಲ್ಲಿ, ಈ ಒಂದು ಭೂಕಂಪದಿಂದ ಉಂಟಾಗುವ ಒಂದು ಸೆಸ್ಮಿಕ್ ವೇವ್ಸ್ ಅಲೆಗಳು ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಸರ್ಫೇಸ್ ವೇವ್ಸ್ ಅಂತ ಬರ್ತಿತ್ತು, ಪ್ರಥಮ ದ್ವಿತೀಯ ಮೇಲ್ಮೈ ಅಲೆಗಳಂತೆ. ಆದರೆ ಈ ಒಂದು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನಿಂದ, ನ್ಯೂಕ್ಲಿಯರ್ ಟೆಸ್ಟಿಂದ ಅಂಡರ್ಗ್ರೌಂಡಲ್ಲಿ ಆಗೋದ್ರಿಂದ ಉಂಟಾಗುವ ಕಂಪನಗಳಲ್ಲಿ ಈ ಪ್ರೈಮರಿ ವೇವ್ಸ್ ಅಂತ ಇರ್ತಿದ್ದಿಲ್ಲ, ಈ ಪ್ರಥಮ ಅಲೆಗಳು ಅಂತ ಬರ್ತಿದ್ದಿಲ್ಲ. ಸೊ ಅದು ಸೆಸ್ಮೋಗ್ರಾಫಲ್ಲಿ ರೆಕಾರ್ಡ್ ಆಗೋದನ್ನು ಇವರು ಗಮನಿಸಿ ತಮ್ಮ ಅಧ್ಯಯನವನ್ನು ಅಪ್ಲಿಕೇಶನ್ ಮಾಡಿ ಅಲ್ಲಿ ಅನ್ವಯಿಸಿ ಇದಕ್ಕೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ, ಒಂದು ಸೊಲ್ಯೂಷನನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀವಿ. ಸೊ ಇದು ಇಲ್ಲಾಯಿತು.
ಇನ್ನು ಇವರು ಡಿಫ್ರೆನ್ಸಸ್ ವೈ ಔಟ್ವರ್ಡ್ಲಿ ವೈ ಇಟ್ ವಾಸ್ ಇಂಪಾಸಿಬಲ್ ಅಂತ ಕೇಳ್ತಾರೆ. ಟು ಫೈಂಡಿಂಗ್ ಅ ಸೊಲ್ಯೂಷನ್, ಒಂದು ಸೊಲ್ಯೂಷನನ್ನು ಫೈಂಡ್ ಮಾಡೋದು, ಹುಡುಕೋದು ಯಾಕದು ಅಸಾಧ್ಯ ಅಂತ ಅನಿಸುತ್ತಪ್ಪ ಅಂದರೆ ಬಿಕಾಸ್ ದ ಸೈಂಟಿಸ್ಟ್ಸ್ ಆ್ಯಂಡ್ ಎಂಜಿನಿಯರ್ಸ್ ಆಫ್ ದಿ ಅಪೋಸಿಟ್ಸ್ ಫ್ರಮ್ ದಿ ಅಪೋಸಿಟ್ ಸೈಡ್ಸ್ ಆಫ್ ದ ಐರನ್ ಕರ್ಟನ್ ಹ್ಯಾಡ್ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಡಿಫರೆನ್ಸಸ್. ಹೌದು, ಅವರಿಗೆ ರಾಜಕೀಯ ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳು, ಭಿನ್ನತೆಗಳು ಇತ್ತು. ಹಾಗಾಗಿ ಅದು ಔಟ್ವರ್ಡ್ಲಿ ಇಟ್ ಸೀಮ್ಸ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಟು ಫೈಂಡ್ ದ ಸೊಲ್ಯೂಷನ್, ಒಂದು ಪರಿಹಾರವನ್ನು ಕಂಡುಹಿಡಿಯೋದು ಅಸಾಧ್ಯ ಅಂತ ಅನಿಸಿತ್ತು. ಹೀಗೆ ಇನ್ಸ್ಟೆಡ್ ಆಫ್ ಆರ್ ಇನ್ ಸ್ಪೈಟ್ ಆಫ್ ದ ಡಿಫ್ರೆನ್ಸಸ್ ಹೌ ದೇ ವರ್ಕ್ಡ್ ಟುಗೆದರ್, ಹೇಗೆ ಅವರು ವರ್ಕ್ ಮಾಡಿದಾರಪ್ಪ ಅಂದರೆ ಬಿಕಾಸ್ ದೇ ವರ್ ಆಲ್ ಸೈಂಟಿಸ್ಟ್ ಆ್ಯಂಡ್ ದೇ were able to work and they worked out a common language and based on the respect to the hard evidence and expertise and persistent self-criticism ಅಂತ ಹೇಳಬೇಕಾಗುತ್ತೆ. ಇಷ್ಟು ಇವತ್ತಿನ ಈ ಪಾಠದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬುಕ್ ಇಟ್ಕೊಂಡು ಪಾಯಿಂಟ್ಸನ್ನು ಮಾಡಿಕೊಂಡು ಓದಿರಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನು ಉಳಿದ ಅರ್ಧ ಪಾಠವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.